ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಗೊತ್ತಾ? ತುಂಬಾ ದಿನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅನ್ಕೊಂಡಿದ್ದ ಇಂಟು ದಿ ಟಾಲ್ ಗ್ರಾಸ್ ಅನ್ನೋ ತುಂಬಾನೇ ಸೂಪರ್ ಆದ ಮೂವಿ, ಒಂದು ಭಯಾನಕವಾದ ಟೈಮ್ ಟ್ರಾವೆಲ್ ಮೂವಿಯನ್ನು ನಿಮಗಾಗಿ ತಂದಿದ್ದೇನೆ. ನಮ್ಮ ಲೈಫ್ ಅಲ್ಲಿ ಕೆಲವೊಂದು ಮೂವೀಸ್ ಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂತ ಇರುತ್ತೆ ಅಲ್ವಾ? ಆ ಲಿಸ್ಟ್ ಅಲ್ಲಿ ಈ ಮೂವಿ ಟಾಪ್ ಅಲ್ಲಿ ಇರುತ್ತೆ. ಯಾಕೆಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಭಯಂಕರ ಥ್ರಿಲ್ಲರ್ ಆಗಿರುತ್ತೆ ಮೂವಿ. ಅಕಸ್ಮಾತ್ ಈ ಮೂವಿಯನ್ನ ನೀವು ಆಲ್ರೆಡಿ ನೋಡಿದ್ರೆ ತೊಂದರೆ ಇಲ್ಲ, ಆದ್ರೆ ಹೊಸದಾಗಿ ಇದೇನೆ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದ್ರೆ ಖಂಡಿತ ದೊಡ್ಡ ಟ್ರೀಟ್ ಆಗಿರುತ್ತೆ ನಿಮಗೆ. ಅಷ್ಟೊಂದು ಸೂಪರ್ ಆಗಿರುತ್ತೆ ಮೂವಿ. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಕ್ಯಾಮೆರಾ ಟಾಪ್ ಆಂಗಲ್ ಇಂದ ಹಾಗೆ ಕೆಳಗಡೆ ಝೂಮ್ ಇನ್ ಆಗಿ ಬರ್ತಿರುತ್ತೆ. ಕೆಳಗಡೆ ನೋಡಿದ್ರೆ ಒಂದು ದೊಡ್ಡ ಗ್ರಾಸ್ ಲ್ಯಾಂಡ್ ಇರುತ್ತೆ, ಎತ್ತತ್ರ ಬೆಳೆದಿರುವ ಹುಲ್ಲಿನ ಬಯಲು. ಹಾಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಭಯಾನಕ ಮ್ಯೂಸಿಕ್ ಅನ್ನ ಹಾಕ್ಬೇಕಾದ್ರೆ ಆ ಹುಲ್ಲು ಗಿಡಗಳು ಹಾಗೆ ಅಲ್ಲಾಡುತ್ತೆ. ಮೂವಿಯ ಟೈಟಲ್ ಅನ್ನ ಹಾಕಿ ಮೂವಿ ಶುರುವಾಗುತ್ತೆ. ನೆಕ್ಸ್ಟ್ ನೋಡಿದ್ರೆ ಒಂದು ರೆಡ್ ಕಲರ್ ಕಾರು, ಆ ಗ್ರಾಸ್ ಲ್ಯಾಂಡ್ ಅನ್ನ ನೋಡಿದ್ವಲ್ವಾ, ಅದ್ರ ಸೈಡ್ ಅಲ್ಲಿ ಇರ್ತಿರುವ ಒಂದು ರೋಡ್ ಅಲ್ಲಿ ಆ ಕಾರ್ ಬರ್ತಿರುತ್ತೆ. ಆ ಕಾರ್ ಒಳಗಡೆ ನೋಡಿದ್ರೆ ಒಬ್ಬರು ಪ್ರೆಗ್ನೆಂಟ್ ಲೇಡಿ ಕೂತು ಬುಕ್ ಅನ್ನು ಓದಿ ಬರ್ತಿರ್ತಾರೆ. ಇವರೇನೆ ಈ ಮೂವಿಯ ಹೀರೋಯಿನ್. ಇಲ್ಲಿ ಪಕ್ಕದಲ್ಲಿ ಕೂತು ಕಾರನ್ನ ಡ್ರೈವ್ ಮಾಡಿ ಬರ್ತಿದ್ದಾನೆ ಅಲ್ವಾ ಸೋಡಾ ಬುಟ್ಟಿ, ಇವನೇನೆ ನಮ್ಮ ಹೀರೋಯಿನ್ ಅವರ ತಮ್ಮ. ಆಕ್ಚುಲಿ ಹೀರೋಯಿನ್ ಅವಳ ಬಾಯ್ ಫ್ರೆಂಡ್ ಗೆ ನಮ್ಮ ಹೀರೋಯಿನ್ ಇವಾಗ ಪ್ರೆಗ್ನೆಂಟ್ ಆಗಿರೋದು ಒಂದು ಚೂರು ಇಷ್ಟನೇ ಇಲ್ಲ. ಆದ್ರಿಂದ ನಮಗೆ ಇವಾಗ ಮಗು ಬೇಡ, ಅಬಾರ್ಟ್ ಮಾಡ್ಬಿಡೋಣ ಅಂತ ಹೇಳಿರ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಗೆ ಹೇಗಾದ್ರೂ ಮಗುವನ್ನ ಸಾಕ್ಬೇಕು ಅಂತ ಆಸೆ. ಇದರಿಂದಾನೇ ಇಬ್ಬರ ಮಧ್ಯದಲ್ಲೂ ಜಗಳ ಬಂದು ಇಬ್ಬರು ಡಿವೈಡ್ ಆಗ್ಬಿಟ್ಟಿರ್ತಾರೆ. ಸೊ ಅದಕ್ಕಾಗಿ ತಮ್ಮ ಏನನ್ನ ಮಾಡ್ತಾನೆ ಅಂದ್ರೆ ಅಕ್ಕನನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡೋಣ ಅಂತಾನೆ ಇವಾಗ ಅವರ ಅಕ್ಕನನ್ನ ಕರ್ಕೊಂಡು ಹೋಗ್ತಿದ್ದಾನೆ. ಮತ್ತೆ ಇವಾಗ ನಮ್ಮ ಹೀರೋಯಿನ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವಾಗ ಅವರಿಗೆ ವಾಮಿಟ್ ಬರುತ್ತೆ, ತಲೆ ತಿರುಗುತ್ತೆ. ಇವಾಗ 6ನೇ ತಿಂಗಳು ಬೇರೆ. ಇವಾಗ ಕಾರಲ್ಲಿ ಟ್ರಾವೆಲ್ ಮಾಡೋದ್ರಿಂದ ತುಂಬಾನೇ ತಲೆ ತಿರುಗಿ ವಾಮಿಟ್ ಬಂದ್ಬಿಡುತ್ತೆ. ಸೊ ತಕ್ಷಣ ತಮ್ಮ ಹುಡುಗನು ಒಂದು ಚರ್ಚ್ ಇರುತ್ತೆ, ಅದ್ರ ಪಕ್ಕದಲ್ಲಿ ಕಾರನ್ನ ಪಾರ್ಕ್ ಮಾಡ್ತಾನೆ. ಹೀರೋಯಿನ್ ಚೆನ್ನಾಗಿ ವಾಮಿಟ್ ಮಾಡ್ತಾರೆ. ಆವಾಗ ತಮ್ಮ ಹುಡುಗ ಕುಡಿಯೋದಕ್ಕೆ ನೀರನ್ನ ಕೊಟ್ಬಿಟ್ಟು, ಅಕ್ಕ ಇವಾಗ ನೀನು ಆರಾಮ, ಅವ್ರಿಗೆ ಓಕೆ ಅಂತ ಕೇಳ್ತಾನೆ. ಅದಕ್ಕೆ ಹೀರೋಯಿನ್, ಇಲ್ಲ ನನಗೆ ಯಾಕೋ ಒಂಥರ ಫೀಲ್ ಆಗ್ತಿದೆ, ನಾವು ಬೇಕಾಗಿದ್ರೆ ಮತ್ತೆ ರಿಟರ್ನ್ ಹೋಗ್ಬಿಡೋಣ ಅಂತ ಕೇಳ್ತಾರೆ. ಏನಕ್ಕ ನೀನು ಮಾತಾಡ್ತಿದ್ಯಾ? ನಾವು ಆಲ್ರೆಡಿ ತುಂಬಾ ದೂರ ಟ್ರಾವೆಲ್ ಮಾಡಿ ಬಂದ್ಬಿಟ್ಟಿದೀವಿ, ಮತ್ತೆ ಅಲ್ಲಿಗೇನೆ ಹೋಗೋಣ ಅಂತ ಕೇಳ್ತಿದ್ಯಾ? ಇದ್ರ ಮೇಲೆ ನಾವು ಹೇಗೆ ಹೋಗೋಕೆ ಆಗುತ್ತೆ ಅಂತ ಕೇಳಿದ್ರೆ ನಮ್ಮ ಹೀರೋಯಿನ್ ಒಂದ್ ರೀತಿ ಡಬಲ್ ಮೈಂಡೆಡ್ ಆಗಿ ಇರುತ್ತೆ. ಮತ್ತೆ ನಾವು ರಿಟರ್ನ್ ನಮ್ಮ ಮನೆಗೇನೆ ಹೋಗ್ಬಿಡೋಣವಾ, ಇಲ್ಲ ತಮ್ಮನ ಜೊತೆ ನಮ್ಮ ಪೇರೆಂಟ್ಸ್ ಮನೆಗೆ ಹೋಗೋಣವಾ ಅಂತ ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ. ಆದ್ರಿಂದ ಏನನ್ನ ಹೇಳ್ತಾರಂದ್ರೆ, ಸರಿ ಓಕೆ, ಇನ್ನ ಸ್ವಲ್ಪ ದೂರ ನಾವು ಟ್ರಾವೆಲ್ ಮಾಡ್ಬೇಕಾಗಿದೆಯಲ್ಲ, ಸೊ ಹೋಗೋ ದಾರಿಯಲ್ಲಿ ನಾನು ಡಿಸಿಷನ್ ಅನ್ನ ತಗೋತೀನಿ, ರಿಟರ್ನ್ ಹೋಗೋದಾ ಇಲ್ಲ ಪೇರೆಂಟ್ಸ್ ಮನೆಗೆ ಹೋಗೋದಾ ಅಂತ. ಹಾಗೆ ಹೇಳ್ಬಿಟ್ಟು ಈ ಕಡೆ ತಿರುಗಬೇಕಾದ್ರೆ ಸೈಡ್ ಅಲ್ಲಿ ಗ್ರಾಸ್ ಇರುತ್ತೆ ಅಲ್ಲ, ಅದ್ರ ಒಳಗಡೆಯಿಂದ ಒಬ್ಬ ಚಿಕ್ಕ ಹುಡುಗನ ವಾಯ್ಸು, ನನ್ನನ್ನ ಕಾಪಾಡಿ ಅಂತ. ಇದನ್ನ ಕೇಳಿದ ನಮ್ಮ ಹೀರೋಯಿನ್ಗೆ ಏನುವೇ ಅರ್ಥವಾಗ್ತಿಲ್ಲ. ಏನು ಕಾಪಾಡಬೇಕಾ? ಇದ್ರ ಒಳಗಡೆ ಯಾರಿಗಿರ್ತಾರೆ, ಯಾರು ಈ ರೀತಿ ಕಿರ್ಚ್ಕೊತಿರೋದು ಅಂತ ಕನ್ಫ್ಯೂಷನ್ ಆಗಿ ಅವರ ತಮ್ಮನ ಹತ್ರ, ಲೋ ಈ ಸದ್ದು ನಿನಗೆ ಕೇಳಿಸ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಅವನಿಗೆ ಅದೇ ಸದ್ದು ಕೇಳುತ್ತೆ. ನಾನು ಇಲ್ಲಿ ತಪ್ಪಿಸ್ಕೊಬಿಟ್ಟಿದ್ದೀನಿ, ಪ್ಲೀಸ್ ನನ್ನನ್ನ ಕಾಪಾಡಿ ಅಂತ ಹುಡುಗ ಕಿರ್ಚ್ಕೋಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಅವರ ತಮ್ಮನ ಹತ್ರ, ಇಲ್ಲಿ ನೋಡು ಯಾರೋ ಅದ್ರ ಒಳಗಡೆ ಸಿಗೋಕೋಬಿಟ್ಟಿದ್ದಾರೆ, ಅವರಿಗೆ ಹೆಲ್ಪ್ ಬೇಕಾಗಿದೆ, ನಾವು ಹೋಗಿ ಅವರನ್ನ ಕಾಪಾಡೋಣ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಮ್ಮ, ಸರಿ ಅಕ್ಕ ಇರು, ನಾನು ಕಾರನ್ನ ಸೈಡ್ ಅಲ್ಲಿ ಪಾರ್ಕ್ ಮಾಡಿ ಬರ್ತೇನೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಕಾರನ್ನ ಬಿಟ್ಟು ಕೆಳಗಡೆ ಇಳಿದ್ ಬಿಡ್ತಾರೆ. ಅದೇ ತರ ತಮ್ಮನು ಆ ಚರ್ಚ್ ಪಕ್ಕಕ್ಕೆ ಕಾರನ್ನ ಡ್ರೈವ್ ಮಾಡಿ ಬರ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಯಾರದು ಸಿಗಾಕೊಂಡಿರೋದು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಚಿಕ್ಕ ಹುಡುಗನು, ನನ್ನ ಹೆಸರು ಟಾಬಿನ್, ನಾನು ಇಲ್ಲಿ ಸಿಗಾಕೋಬಿಟ್ಟಿದ್ದೀನಿ, ಪ್ಲೀಸ್ ನನ್ನನ್ನು ಕಾಪಾಡಿ, ನಾನು ನನ್ನ ಪೇರೆಂಟ್ಸ್ ಹತ್ರ ಹೋಗ್ಲೇಬೇಕು ಅಂತ ಕಿರ್ಚ್ಕೊತಿರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಆ ಗ್ರಾಸ್ ಪಕ್ಕದಲ್ಲಿ ನಿಂತಿರ್ಬೇಕಾದ್ರೆ ತಮ್ಮನ ಕಾರನ್ನ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿಗೆ ಬರ್ತಾನೆ. ಅಕ್ಕ ಇದ್ರ ಒಳಗಡೆ ನಾ ಹುಡುಗ ಸಿಗಾಕೊಂಡಿದ್ದಾನೆ, ಸರಿ ನೀನು ಇಲ್ಲೇ ಇರು, ನಾನು ಒಳಗಡೆ ಹೋಗಿ ನೋಡಿ ಬರ್ತೇನೆ ಅಂತ ಹೇಳಿ ತಮ್ಮ ಹುಡುಗ ಫಸ್ಟ್ ಆ ಗ್ರಾಸ್ ಲ್ಯಾಂಡ್ ಒಳಗಡೆ ನುಗ್ತಾನೆ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೀರೋಯಿನ್ ಆ ಗ್ರಾಸ್ ಲ್ಯಾಂಡ್ ಒಳಗಡೆ ಹಿಂದೆನೆ ನುಗ್ತಾರೆ. ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ತಮ್ಮ, ಲೋ ಚಿಕ್ಕ ಹುಡುಗ ನೀನು ಎಲ್ಲಿ ಇರ್ತಿದ್ಯಾ, ನಾನು ನಿನ್ನನ್ನು ಹುಡುಕಿ ಒಳಗಡೆ ಬರ್ತಿದ್ದೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಚಿಕ್ಕ ಹುಡುಗನು, ನಾನು ಇಲ್ಲದೇ ಇರ್ತಿದ್ದೀನಿ ಬನ್ನಿ ಅಂತ ಕರೀತಿರ್ತಾನೆ. ಹಿಂದೆನೆ ನಮ್ಮ ಹೀರೋಯಿನ್ ತಮ್ಮನ ಹತ್ರ, ನಿಧಾನಕ್ಕೆ ಹೋಗೋ, ನಾನು ನಿನ್ನ ಹಿಂದೆನೆ ಬರ್ತಿದ್ದೀನಿ ತಾನೆ ಅಂತ ತಮ್ಮನ ಜೊತೆ ಮಾತಾಡ್ಕೊಂಡೆ ಹಾಗೆ ಫೋನ್ ಅನ್ನ ಕೈಗೆ ತಗೊಂಡು ಎಮರ್ಜೆನ್ಸಿ ಸರ್ವಿಸ್ ಎಲ್ಲ ಇರುತ್ತೆ ಅಲ್ವಾ, ಅದಕ್ಕೆ ಕಾಲ್ ಮಾಡಿ ಈ ವಿಷಯದ ಬಗ್ಗೆ ಹೇಳ್ತಿರ್ತಾರೆ. ಆದ್ರೆ ಸ್ವಲ್ಪ ದೂರ ಆ ಕಾಡಿನ ಒಳಗಡೆ ಬಂದಿದ್ದ ತಕ್ಷಣ ಆ ಕಾಲ್ ಆಟೋಮೆಟಿಕ್ ಕಟ್ ಆಗ್ಬಿಡುತ್ತೆ. ಇಲ್ಲಿ ನೋಡಿದ್ರೆ ತಮ್ಮನನ್ನು ಕಾಣ್ತಿಲ್ಲ. ಲೋ ತಮ್ಮ ಎಲ್ಲಿಗೆ ಹೋದೆ, ಸ್ವಲ್ಪ ನಿಧಾನಕ್ಕೆ ಹೋಗೋ ಅಂತ ಹೇಳಿ ಇನ್ನ ಡೀಪ್ ಆಗಿ ಆ ಗ್ರಾಸ್ ಲ್ಯಾಂಡ್ ಒಳಗಡೆ ಹೋಗ್ತಾನೆ ಇರ್ತಾರೆ. ಈ ಕಡೆ ತಮ್ಮ ಟೋಬಿನ್ ಅಂತ ಕೂಕೊಂಡೆ ಮುಂದೆ ನಡೆದು ಬರ್ಬೇಕಾದ್ರೆ ಗೊತ್ತಿಲ್ಲದೆ ಬದಿ ಒಳಗಡೆ ಕಾಲನ್ನ ಬಿಟ್ಬಿಡ್ತಾನೆ. ಅಯ್ಯೋ ಛೇ ಕರ್ಮ, ಇದು ಬೇರೆನಾ ಅಂತ ಹೇಳಿ ಮತ್ತೆ ಒಳಗಡೆ ಬಂದು, ಲೋ ಟೋಬಿನ್ ಎಲ್ಲೋ ಇರ್ತಿದ್ಯಾ ನೀನು ಅಂತ ಹುಡುಗನ ಹೆಸರನ್ನ ಹೇಳಿ ಕೂಗ್ತಾನೆ ಇರ್ತಾನೆ ತಮ್ಮ. ಆದ್ರೆ ಆ ಚಿಕ್ಕ ಹುಡುಗನ ವಾಯ್ಸ್ ಒಂದು ಸಲ ಹತ್ರ ಕೇಳಿಸುತ್ತೆ, ಒಂದು ಸಲ ಸಡನ್ ಆಗಿ ಸೈಡ್ ಅಲ್ಲಿ ಕೇಳಿಸುತ್ತೆ, ಒಂದು ಸಲ ಮುಂದೆ ಕೇಳುತ್ತೆ, ಒಂದು ಸಲ ಹಿಂದೆ ಕೇಳುತ್ತೆ, ಒಂದು ಸಲ ದೂರ ಕೇಳಿಸುತ್ತೆ. ನಮ್ಮ ತಮ್ಮನಿಗೆ ಏನೇ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗೋಗುತ್ತೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ತಮ್ಮ ಅಂತ ಕಿರ್ಚ್ಕೊತಿರುವ ಸದ್ದುವೆ ಸ್ವಲ್ಪ ದೂರದಲ್ಲಿ ಕೇಳಿಸ್ತಿರುತ್ತೆ. ಅದಕ್ಕೆ ತಮ್ಮನ ಅಕ್ಕ ಅಂತ ಕರಿಬೇಕಾದ್ರೆ ಅದೇ ತರನೇ ಪಕ್ಕದಲ್ಲಿ ತಮ್ಮ ಇರೋ ರೀತಿ ಹೀರೋಯಿನ್ಗೆ ಕೇಳಿಸ್ತಿರುತ್ತೆ. ಆದ್ರಿಂದ ಇಬ್ಬರಿಗೆ ಒಬ್ಬರಿಗೊಬ್ಬರು ಚೇಂಜ್ ಮಾಡಿ ಕೂಗ್ಕೋತಾರೆ. ಅಕ್ಕ ನೀನು ಎಲ್ಲಿ ಇರ್ತಿದ್ಯಾ ಅಂತ ತಮ್ಮ ಕೂಗ್ಬೇಕಾದ್ರೆ ತಮ್ಮ, ನಾನು ಇಲ್ಲೇನೇ ಇರ್ತಿದ್ದೀನಿ, ಸರಿ ಓಕೆ ಫಸ್ಟ್ ನಾವು ರೋಡ್ಗೆ ಹೋಗ್ಬಿಡೋಣ, ಅದರ ನಂತರ ನಾವು ಏನನ್ನ ಮಾಡೋದು ಅಂತ ಡಿಸೈಡ್ ಮಾಡ್ಕೊಳ್ಳೋಣ ಅಂತ ಇವಾಗ ಬಂದಿದ್ದ ದಾರಿಯಲ್ಲೇ ತಮ್ಮ ಹುಡುಗ ರಿಟರ್ನ್ ಓಡಿ ಬರ್ತಿರ್ಬೇಕಾದ್ರೆ ಅಕ್ಕನು ತಮ್ಮನಿಗಾಗಿ ಒಂದೇ ಜಾಗದಲ್ಲಿ ವೇಟ್ ಮಾಡಿ ಏನನ್ನಾದ್ರೂ ಮಾತಾಡ್ತಾನೆ ಇದ್ರೆ ತಾನೇ ತಮ್ಮನಿಗೂ ಆ ಸದನ ಕೇಳಿ ಆ ಡೈರೆಕ್ಷನ್ ಅಲ್ಲಿ ಓಡಿ ಬರೋದಕ್ಕೆ, ಅಕ್ಕನ ಹತ್ರ ಬಂದು ಸೇರೋದಕ್ಕೆ. ಆದ್ರಿಂದ ನಮ್ಮ ಹೀರೋಯಿನ್ ಏನೇನು ಮಾತಾಡ್ತಾನೆ ಇರ್ತಾರೆ. ಆ ಸದನ ಕೇಳಿ ತಮ್ಮನು ಸ್ವಲ್ಪ ದೂರ ಮುಂದೆ ಬರ್ತಾನೆ.
ಸ್ವಲ್ಪ ದೂರ ಬಂದಿದ್ದ ತಕ್ಷಣ ಸ್ವಲ್ಪ ನಿಲ್ಸು, ಇವಾಗ ಮಾತಾಡು ಫಟ್ ಅಂತ ರೈಟ್ ಸೈಡ್ ಇಂದ ಇವನಿಗೆ ಸದ್ದು ಕೇಳುತ್ತಂತೆ. ಒಂದು ಸೆಕೆಂಡ್ ಶಾಕ್ ಆಗ್ಬಿಡ್ತಾನೆ. ಏನಾದ್ರೂ ಆಟ ಆಡ್ತಿದ್ಯಾ ಅಕ್ಕ ಬೆಕ್ಕಿ ಅಂತ ಹೀರೋಯಿನ್ ಹೆಸರನ್ನ ಹೇಳಿ ಕಿರ್ಚ್ಕೋಬೇಕಾದ್ರೆ ಲೋ ನಿನಗೆ ಏನನ್ನ ಹೇಳ್ತಿದ್ಯಾ ಅಂತಾನೆ ಗೊತ್ತಾಗ್ತಿಲ್ಲ. ಸರಿ ಓಕೆ, ಇವಾಗ ನೀನ್ ಗೆಲ್ಲಿರ್ತಿದ್ಯಾ ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರಿಂದ ನಾವಿಬ್ಬರು ಒಟ್ಟಿಗೆ ಜಂಪ್ ಮಾಡೋಣ, ಕೈಯನ್ನ ಮೇಲ್ ಎತ್ಕೊಂಡು ಜಂಪ್ ಮಾಡೋಣ. ಅದರ ಮುಖಾಂತರ ನಾವು ಈ ಗ್ರಾಸ್ ಅನ್ನ ದಾಟಿ ಒಬ್ಬರಿಗೊಬ್ಬರು ನೋಡ್ಕೋಬಹುದಲ್ವಾ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಅದಕ್ಕೆ ತಮ್ಮ ಅವೆಲ್ಲ ಸರಿ ಅಕ್ಕ, ಆದ್ರೆ ಇವಾಗ ನೀನು ಪ್ರೆಗ್ನೆಂಟ್ ಆಗಿರ್ತಿದ್ಯಲ್ಲ, ನಿನ್ನ ಕೈಯಲ್ಲಿ ಜಂಪ್ ಮಾಡೋಕೆ ಆಗುತ್ತಾ? ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಕಣೋ, ನಾನು ನೋಡ್ಕೋತೀನಿ. ನಾನು ಹೇಳ್ಬೇಕಾದ್ರೆ ಮಾತ್ರ ನೀನು ಜಂಪ್ ಮಾಡು. 1 2 3 ಅಂತ ಜಂಪ್ ಮಾಡ್ತಾರೆ. ಫಸ್ಟ್ ಜಂಪಿಗೆ ನೋಡಿದ್ರೆ ಇಬ್ಬರಿಗೆ ಹತ್ತತ್ರನೇ ಇರ್ತಿದ್ದಾರೆ. ಏನು ಒಂದು 20 ಅಡಿ ಡಿಸ್ಟೆನ್ಸ್ ಇರ್ತಿದೆ ಅಷ್ಟೇ. ಹಪ್ಪ ನಾವು ಪಕ್ಕದಲ್ಲೇನೆ ಇರ್ತಿದೀವಿ. ಸರಿ ಇನ್ನೊಂದು ಸಲ ನಾವು ಜಂಪ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಸಲ ಜಂಪ್ ಮಾಡಿದ್ರೆ ಏನು ತುಂಬಾ ದೂರದಲ್ಲಿ ಇಬ್ಬರು ಇರೋ ರೀತಿ ಕಾಣಿಸುತ್ತೆ. ಒಂದು 100-200 ಮೀಟರ್ ದೂರ ಇರೋ ರೀತಿ ಅಷ್ಟೇ. ಇಬ್ಬರಿಗೆ ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಇವಾಗ್ಲೇನೆ ಇವರಿಬ್ಬರಿಗೂ ಇದ್ರ ಒಳಗಡೆ ಇರ್ತಾ ಇರುವ ಅಪಾಯವೇ ಗೊತ್ತಾಗ್ತಿದೆ. ಆದ್ರಿಂದ ತಮ್ಮ ಹುಡುಗ ಭಯದಲ್ಲಿ ಹೆದರಿ ಅಲ್ಲಿಂದ ಎದ್ದು ಬಿದ್ದು ಓಡಿ ಬರ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋಯಿನ್ಗೂ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಸ್ಪೀಡ್ ಆಗಿ ಓಡಿ ಬಂದ ತಮ್ಮ ಲೆಗ್ಗು ಸ್ಲಿಪ್ ಆಗಿ ಹಾಗೆ ಬದಿಗೆ ದುಪ್ ಅಂತ ಬೀಳ್ತಾನೆ. ಬಾಯಿ ಒಳಗಡೆ ಬದಿಯೆಲ್ಲ ಹೋಗ್ಬಿಟ್ಟಿರುತ್ತೆ. ಇದ್ರ ತೂ ಅಂತ ಹೋಗದ್ಬಿಟ್ಟು ಹಾಗೆ ಸೈಡ್ ಅಲ್ಲಿ ಗ್ರಾಸ್ ಒಳಗಡೆ ಅವನು ನೋಡ್ಬೇಕಾದ್ರೆ ಯಾವುದೋ ಒಂದು ನಾಯಿ ಸೊತ್ತು ಬಿದ್ದಿರುತ್ತೆ. ಅದರ ಕತ್ತಲ್ಲಿ ಕಾಲರ್ ಅಲ್ಲಿ ಕೂಡ ಫ್ರೆಡ್ಡಿ ಅಂತ ಬರ್ದಿರುತ್ತೆ. ಇದನ್ನ ನೋಡಿ ತಮ್ಮ ಹುಡುಗ ಸಿಕ್ಕಾಪಟ್ಟೆ ಶಾಕ್ ಆಗ್ತಾನೆ. ಸೊ ತಮ್ಮ ಹುಡುಗ ಈ ರೀತಿ ಗಾಬರಿ ಆಗ್ಬೇಕಾದ್ರೆ ಈ ಸದನ ಕೇಳಿದ ಹೀರೋಯಿನ್ ತಮ್ಮ ನಿನಗೆ ಏನಾಯ್ತು ಅಂತ ಕೂಗಿ ಕೇಳ್ತಾರೆ. ಏನು ಇಲ್ಲ ಅಕ್ಕ, ಏನು ಇಲ್ಲ ಅಂತ ನಿಧಾನಕ್ಕೆ ಎದ್ದು ನಿಂತು ನಾನು ಸ್ಲಿಪ್ ಆಗಿ ಬಿದ್ಬಿಟ್ಟೆ ಅಕ್ಕ ಅಷ್ಟೇ ಅಂತ ಹೇಳ್ತಾನೆ. ಸರಿ ಓಕೆ ತಮ್ಮ, ಈ ಜಾಗವೇ ಏನು ಡೇಂಜರ್ ಆಗಿ ಕಾಣ್ತಿದೆ, ನಿನಗೇನಿಕ್ಕೂ ಹೆದರ್ಕೋಬೇಡ, ನಾವು ಹೇಗಾದ್ರೂ ಹೊರಗಡೆ ಹೋಗ್ಬಿಡೋಣ ಅಂತ ಇವ್ರುಗಳು ಆ ಗ್ರಾಸ್ ಒಳಗಡೆನೆ ಇವ್ರುಗಳ ಸದ್ದು ಯಾವ ಕಡೆ ಕೇಳಿಸುತ್ತೋ ಆ ಕಡೆಗೆ ನಡೆದು ಹೋಗಿ ಹುಡುಕ್ತಿರ್ತಾರೆ. ಮೀನ್ ಒಬ್ಬರಿಗೊಬ್ಬರು ನೋಡ್ಕೊಳ್ಳೋಣ ಅಂತ. ಆದ್ರೆ ಆ ರೀತಿ ಹುಡುಕ್ತಾನೆ ಕತ್ತಲೇನೆ ಆಗ್ಬಿಡುತ್ತೆ. ಇಬ್ಬರುವೆ ಒಬ್ಬರಿಗೊಬ್ಬರು ಅವರವರ ಹೆಸರನ್ನ ಹೇಳಿ ಕೂಕೊಂಡೆ ಹಾಗೆ ಹುಡುಕಿ ಬರ್ತಿರ್ತಾರೆ. ನಮ್ಮ ಹೀರೋಯಿನ್ಗೆ ತುಂಬಾನೇ ಟಯರ್ಡೇ ಆಗ್ಬಿಡುತ್ತೆ. ಇದರ ನಂತರ ಏನನ್ನ ಮಾಡೋದು ಅಂತಾನೆ ನಮ್ಮ ಹೀರೋಯಿನ್ಗೆ ಗೊತ್ತಾಗ್ತಿಲ್ಲ. ಅಂತ ಸಮಯದಲ್ಲಿ ಯಾರೋ ಆ ಗ್ರಾಸಸ್ ಅನ್ನೆಲ್ಲ ಮೂವ್ ಮಾಡಿ ಆ ಜಾಗಕ್ಕೆ ಒಬ್ಬ ಮನುಷ್ಯ ಬರೋ ರೀತಿ ಸದ್ದಾಗ್ತಿರುತ್ತೆ. ಹಪ್ಪ ತಮ್ಮ ನೀನು ಬಂದ್ಬಿಟ್ಟ ಅಂತ ನಮ್ಮ ಹೀರೋಯಿನ್ ಖುಷಿಯಾಗಿ ಎದ್ದು ನಿಂತು ನೋಡಿದ್ರೆ ಆ ಜಾಗಕ್ಕೆ ಹೊಸದಾಗಿ ಇನ್ನೊಬ್ಬ ಯಾರೋ ಬೇರೆ ವ್ಯಕ್ತಿ ಬಂದಿರ್ತಾನೆ. ಸೊ ನಮ್ಮ ಹೀರೋಯಿನ್ ಅವನನ್ನು ನೋಡಿ ತುಂಬಾನೇ ಹೆದರಿ ಅವಳ ತಮ್ಮನ ಹತ್ರ ಬೇರೆ ಯಾರೋ ಹೊಸದಾಗಿ ಈ ಜಾಗಕ್ಕೆ ಬಂದಿದ್ದಾರೆ ಅಂತ ಕಿರ್ಚ್ಕೋಬೇಕಾದ್ರೆ ಇವಾಗ ಹೊಸದಾಗಿ ಬಂದಿರುವ ವ್ಯಕ್ತಿ ಅವನ ಹೆಸರು ಆಡಮ್. ನೀವು ಏನಕ್ಕೂ ಹೆದರ್ಕೋಬೇಡಿ, ಭಯ ಪಡಬೇಡಿ, ಇಲ್ಲಿ ಒಬ್ಬ ಚಿಕ್ಕ ಹುಡುಗ ಕಿರ್ಚ್ಕೊಂಡಲ್ವಾ, ನಾನು ಅವನ ತಂದೆನೆ. ಸೊ ನನ್ನನ್ನು ನಂಬಿ ನಾವು ಈ ಜಾಗದಲ್ಲಿ ತಪ್ಪಿಸ್ಕೊಬಿಟ್ಟಿದೀವಿ. ನಿಮಗೆ ಈ ಜಾಗವನ್ನ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂದ್ರೆ ಪ್ಲೀಸ್ ನನ್ನನ್ನ ಮಾತ್ರ ಫಾಲೋ ಮಾಡಿ ನನ್ನ ಹಿಂದೆನೆ ಬನ್ನಿ ಅಂತ ಹೇಳ್ಬೇಕಾದ್ರೆ ತಕ್ಷಣ ನಮ್ಮ ಹೀರೋಯಿನ್ ಹಾಗಾದ್ರೆ ನೀವು ಏನಕ್ಕೆ ಇನ್ನ ಹೊರಗಡೆ ಹೋಗದೆ ಈ ಜಾಗದಲ್ಲಿ ಇರ್ತಿದ್ದೀರಾ ಅಂತ ಕೇಳಿದ್ರೆ ಅದ ತಪ್ಪಿಸ್ಕೊಬಿಟ್ಟಿರುವ ನನ್ನ ಮಗನನ್ನು ಮತ್ತೆ ನನ್ನ ಹೆಂಡತಿಯನ್ನು ನಾನು ಹುಡುಕ್ತಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಈ ಜಾಗದಲ್ಲಿ ತುಂಬಾನೇ ಕತ್ತಲೆ ಆಗ್ಬಿಡುತ್ತೆ. ಪ್ಲೀಸ್ ನನ್ನನ್ನ ನಂಬಿ ನಾವು ಸೇಫ್ ಆಗಿ ಇಲ್ಲಿಂದ ಹೋಗ್ಬಿಡೋಣ ಅಂತ ಹೇಳ್ತಿರ್ತಾರೆ ಆಡಮ್. ಸೊ ಇವಾಗ ನಮ್ಮ ಹೀರೋಯಿನ್ಗೆ ಈ ಜಾಗದಲ್ಲಿ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೂ ಈ ಜಾಗದಲ್ಲಿ ಸರಿಯಾಗಿ ಸಿಗೋಕೋಬಿಟ್ಟಿದ್ದಾರೆ ಅಲ್ವಾ. ಸೊ ಬೇರೆ ದಾರಿ ಇಲ್ಲದೆ ಈ ಆಡಮ್ ಅನ್ನ ನಂಬೋದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ. ಆದ್ರಿಂದ ಸರಿ ಓಕೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆಡಮ್ವೆ ನಾವು ಸ್ಟ್ರೈಟ್ ಲೈನ್ ಅಲ್ಲಿ ಮಾತ್ರವೇ ಟ್ರಾವೆಲ್ ಅನ್ನ ಮಾಡಬೇಕು, ನೀವು ನನ್ನನ್ನ ಫಾಲೋ ಮಾಡಿ ಬನ್ನಿ, ಬೇಗನೆ ನಿಮ್ಮ ತಮ್ಮನ ಜೊತೆ ನೀವು ಸೇರ್ಕೋಬಹುದು ಅಂತ ಹೇಳಿ ಆಡಮ್ ಮುಂದೆ ನಡೆಯೋದಕ್ಕೆ ಶುರು ಮಾಡಬೇಕಾದ್ರೆ ಭಯದಲ್ಲಿ ನಮ್ಮ ಹೀರೋಯಿನ್ ಅವನನ್ನ ಫಾಲೋ ಮಾಡಿ ಹಿಂದೆ ಹೋಗ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ತಮ್ಮನನ್ನು ನೋಡ್ಬೇಕಾದ್ರೆ ಅವನಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅವನುವೇ ಈ ಗ್ರಾಸ್ಲ್ಯಾಂಡ್ ಒಳಗಡೆ ಇವಾಗ ಹಾಳೋಗ್ಬಿಟ್ಟಿದ್ದಾನೆ ಅಲ್ವಾ. ಸೊ ಭಯದಲ್ಲಿ ಹುಡುಗ ಅಕ್ಕನ ಹೆಸರನ್ನ ಹೇಳಿ ಕರೆದ್ರೆ ಅಕ್ಕ ರಿಪ್ಲೈ ಮಾಡ್ತಿದ್ದಾರೆ. ಅವರ ಜೊತೆ ಮಾತಾಡೋದಕ್ಕೆ ಆಗ್ತಿದೆ ಆದ್ರೆ ಅವರನ್ನ ನೋಡೋಕೆ ಆಗ್ತಿಲ್ಲ. ಅವರ ವಾಯ್ಸ್ ಮಾತ್ರ ಸೈಡ್ ಅಲ್ಲಿ ಕೇಳಿಸ್ತಿದೆ, ಮುಂದೆ ಕೇಳಿಸ್ತಿದೆ, ಲೆಫ್ಟ್ ಅಲ್ಲಿ ಕೇಳಿಸ್ತಿದೆ, ಹಿಂದೆ ಕೇಳಿಸ್ತಿದೆ ಅಂತ ತುಂಬಾನೇ ಕನ್ಫ್ಯೂಷನ್ ಆಗಿ ತಲೆನೋವು ಬಂದು ಒಂದು ಜಾಗದಲ್ಲಿ ಕೂತೆ ಬಿಡ್ತಾನೆ. ನನ್ನ ಕೈಯಲ್ಲಿ ನನ್ನ ಅಕ್ಕನನ್ನ ಕಂಡು ಹಿಡಿಯೋದಕ್ಕೆ ಆಗ್ತಿಲ್ಲ, ಅವರನ್ನ ಕಾಪಾಡೋಕೆ ಆಗುತ್ತೋ ಇಲ್ವೋ ನನಗೆ ಗೊತ್ತಾಗ್ತಿಲ್ವಲ್ಲ ಅಂತ ಹುಡುಗ ಕನ್ಫ್ಯೂಷನ್ ಆಗಿ ಪೇಚಾಡ್ತಿರ್ಬೇಕಾದ್ರೆ ಇಲ್ಲ ನಿಮ್ಮ ಕೈಯಲ್ಲಿ ಅವರನ್ನ ಕಂಡು ಹಿಡಿಯೋದಕ್ಕೆ ಆಗುತ್ತೆ ಅಂತ ಒಂದು ಸದ್ದು. ಏನು ಅಂತ ನೋಡಿದ್ರೆ ಆ ಜಾಗಕ್ಕೆ ಒಬ್ಬ ಚಿಕ್ಕ ಹುಡುಗ ಬರ್ತಾನೆ. ಸೊ ಇವನೇನೆ ಆ ಚಿಕ್ಕ ಹುಡುಗ ಟೋಬಿನ್. ಇವನೇನೆ ನನ್ನನ್ನ ಕಾಪಾಡಿ ಅಂತ ಕಿರ್ಚ್ಕೊಂಡಿದ್ದ ಚಿಕ್ಕ ಹುಡುಗ. ಇವನನ್ನ ಹುಡುಕಿನಿ ನಮ್ಮ ಹೀರೋಯಿನ್ ಮತ್ತೆ ತಮ್ಮ ಈ ಗ್ರಾಸ್ ಲ್ಯಾಂಡ್ ಒಳಗಡೆ ಬಂದಿದ್ದು. ಕೈಯಲ್ಲಿ ಒಂದು ಸತ್ತೋದ ಕಾಗೆಯನ್ನ ಹಿಡ್ಕೊಂಡು ಸತ್ತೋದ ಮೇಲೆ ಅವರನ್ನ ನೀವು ಈಸಿಯಾಗಿ ಕಂಡು ಹಿಡಿದು ಬಿಡಬಹುದು, ನಿಮ್ಮ ಅಕ್ಕ ಅವರು ಬೇಗನೆ ಸಾಯ್ತಾರೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ತಮ್ಮ ಹುಡುಗ ತುಂಬಾನೇ ಟೆನ್ಷನ್ ಆಗ್ತಾನೆ. ಏನನ್ನ ಹೇಳ್ತಿದ್ಯಾ ನೀನು ತಾನೇ ಇಲ್ಲಿಗೆ ನಮ್ಮನ್ನ ಕರೆದಿದ್ದು ಅಂತ ಕೇಳಿದ್ರೆ ಅದಕ್ಕೆ ಆ ಚಿಕ್ಕ ಹುಡುಗ ಇಲ್ಲ ನಮ್ಮನ್ನು ಯಾರೋ ಈ ರೀತಿನೇ ಹೆಲ್ಪ್ ಅನ್ನ ಕೇಳಿ ಒಳಗಡೆ ಕರ್ಸಿದ್ರು. ಸೊ ಹಾಗೇನೆ ಈ ರೀತಿ ಎಲ್ಲವೂ ಈ ಜಾಗದಲ್ಲಿ ನಡೀತಿದೆ. ಸೊ ನಿಮ್ಮ ಅಕ್ಕ ಇನ್ನ ಸ್ವಲ್ಪ ಹೊತ್ತಲ್ಲಿ ಸಾಯ್ತಾರೆ, ಆವಾಗ್ಲೇನೆ ಅವರನ್ನ ನಿಮ್ಮ ಕೈಯಲ್ಲಿ ಕಂಡುಹಿಡಿಯೋದಕ್ಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಮ್ಮ ಹುಡುಗ ನಿನಗೆ ಯಾರು ಇದನ್ನೆಲ್ಲ ಹೇಳಿದ್ದು ಅಂತ ಕೇಳಿದ್ರೆ ನನಗೆ ಇವು ಎಲ್ಲವನ್ನು ಆ ದೊಡ್ಡ ಬಂಡೆನೇ ಹೇಳಿದ್ದು. ಈ ಎತ್ತರ ಹುಲ್ಲುಗಳಿಗೆ ಎಲ್ಲವೇ ಅರ್ಥವಾಗುತ್ತೆ, ಎಲ್ಲವೇ ಗೊತ್ತು. ಹಾಗಾದ್ರೆ ನನ್ನ ಅಕ್ಕ ಎಲ್ಲಿ ಇರ್ತಿದ್ದಾರೆ ಅಂತ ನಿನಗೆ ಗೊತ್ತಾ? ಹಾ ನನಗೆ ಗೊತ್ತು, ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿ ಟೋಬಿನ್ ನಮ್ಮ ತಮ್ಮನನ್ನ ಕರ್ಕೊಂಡು ಆ ಗ್ರಾಸ್ ಮಧ್ಯದಲ್ಲಿ ನಡೆದು ಹೋಗ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಮತ್ತೆ ಆಡಮ್ ಅನ್ನ ನೋಡಿದ್ರೆ ಇಬ್ಬರು ಆ ಗ್ರಾಸ್ ಲ್ಯಾಂಡ್ ಅಲ್ಲಿ ಹಾಗೆ ಸ್ಟ್ರೈಟ್ ಆಗಿ ನಡೆದು ಬರ್ತಿದ್ದಾರೆ ಅಲ್ವಾ.
ಅಲ್ವಾ. ಆವಾಗ ಆಡಮ್ ಇದು ನಿಮಗೆ ಎಷ್ಟನೇ ತಿಂಗಳು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ವೇ ಇದು 6ನೇ ತಿಂಗಳು ಅಂತ ಹೇಳ್ತಾರೆ. ಓ ಹಾಗ ಇನ್ನು ಸ್ವಲ್ಪ ತಿಂಗಳಲ್ಲಿ ನಿಮಗೆ ಮಗು ಹೆರಿಗೆ ಆಗ್ಬಿಡುತ್ತೆ ಅಲ್ವಾ. ಆ ದಿನ ತುಂಬಾನೇ ಸೂಪರ್ ಗುಡ್ ನ್ಯೂಸ್ ಆಗಿರುತ್ತೆ ಅಲ್ವಾ, ಅದು ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಅಲ್ವಾ. ನಮಗ ಆ ರೀತಿನೇ ಇರ್ತಿತ್ತು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವನಿಗೆ ರಿಪ್ಲೈ ಕೊಡದೆ ಹಾಗೆ ಸೈಲೆಂಟ್ ಆಗಿ ಇರ್ತಾರೆ. ಅದಕ್ಕೆ ಆಡಮ್ ನಿಮಗೆ ಏನಾದ್ರೂ ಪ್ರಾಬ್ಲಮ್ ಅಂತ ಕೇಳ್ಬೇಕಾದ್ರೆ ಹೌದು ನನ್ನ ಬಾಯ್ ಫ್ರೆಂಡ್ ಇನ್ನ ಮಗುವಿಗೆ ರೆಡಿ ಆಗಿಲ್ಲ ಅಂತ ಹೇಳ್ಬೇಕಾದ್ರೆ ಓ ನನಗೆ ಅರ್ಥವಾಗ್ತಿದೆ ಅಂತ ಹೇಳಿ ಇಬ್ಬರುವೆ ಮಾತಾಡಿ ಬರ್ತಿರ್ತಾರೆ. ಅಂತ ಸಮಯದಲ್ಲಿ ನಮ್ಮ ಹೀರೋಯಿನ್ ಏನನ್ನು ಕೆಳಗಡೆ ಇರೋದನ್ನ ತುಳಿತಾರೆ. ಕೆಳಗಡೆ ಬಗ್ಗೆ ನೋಡಿದ್ರೆ ಈ ಮೆಡಿಸಿನ್ಸ್, ಟ್ಯಾಬ್ಲೆಟ್ಸ್, ಈ ಚಾಕು, ಸೀಸರ್ಸ್ ಅಂತ ಅದಕ್ಕೆ ತಕ್ಕಿದ ಹಾಗೆ ಒಂದು ಬಾಕ್ಸ್ ಇರುತ್ತೆ. ಅದನ್ನು ನೋಡಿ ಸೈಡ್ ಅಲ್ಲಿ ನೋಡ್ಬೇಕಾದ್ರೆ ಸ್ವಲ್ಪ ಕೂದಲು ಬೇರೆ ಅಲ್ಲಿ ಬಿದ್ದಿರುತ್ತೆ. ಅದನ್ನು ನೋಡಿ ಮುಂದೆ ನೋಡ್ಬೇಕಾದ್ರೆ ಆಡಮ್ ಅನ್ನ ಬೇರೆ ಕಾಣ್ತಿಲ್ಲ. ಅವನು ಎಲ್ಲಿಗೆ ಹೋದ ಅಂತ ಬೇರೆ ಗೊತ್ತಾಗ್ತಿಲ್ಲ. ತಕ್ಷಣ ಆಡಮ್ ನೀವು ಎಲ್ಲಿಗೆ ಹೋದ್ರಿ ಅಂತ ಕಿರ್ಚ್ಕೊಂಡು ಹಾಗೆ ಮುಂದೆ ನಡೆದು ಬರ್ತಾರೆ ನಮ್ಮ ಹೀರೋಯಿನ್. ಅದೇ ಸಮಯದಲ್ಲಿ ಈ ಕಡೆ ಆ ಚಿಕ್ಕ ಹುಡುಗ ನಮ್ಮ ತಮ್ಮನನ್ನ ಕರ್ಕೊಂಡು ಒಂದು ಜಾಗಕ್ಕೆ ಹೋಗ್ತಿರ್ತಾನೆ ಅಲ್ವಾ. ಆ ರೀತಿ ಕರೆದು ಬಂದ ಆ ಚಿಕ್ಕ ಹುಡುಗ ಸಡನ್ ಆಗಿ ಒಂದು ಜಾಗದಲ್ಲಿ ಆ ಹುಲ್ಲುಗಳ ಮಧ್ಯ ಒಂದು ದೊಡ್ಡ ಬಂಡೆ ಇರುತ್ತೆ. ಅದರ ಪಕ್ಕಕ್ಕೆ ಬಂದು ನಿಲ್ತಾನೆ. ಅದನ್ನು ನೋಡಿ ತಮ್ಮ ತುಂಬಾನೇ ಶಾಕ್ ಆಗ್ಬೇಕಾದ್ರೆ ಆ ಚಿಕ್ಕ ಹುಡುಗ ಆ ಬಂಡೆಯನ್ನ ಟಚ್ ಮಾಡ್ತಾನೆ. ತಕ್ಷಣವೇ ಅವನ ಮೈ ಕೂದಲೆಲ್ಲ ಜುಮ್ ಅಂತ ಎದ್ದು ನಿಂತ್ಕೊಳ್ಳುತ್ತೆ. ಅದು ಮಾತ್ರ ಇಲ್ಲ, ಅವನಿಗೆ ಏನೋ ವಿಜುವಲ್ಸ್ ರೀತಿ ತೋರಿಸಿದೆ ಅನ್ಸುತ್ತೆ. ಬನ್ನಿ ನೀವೇ ಇದನ್ನ ಟಚ್ ಮಾಡಿ ನೋಡಿ, ಆವಾಗ್ಲೇನೆ ನಿಮಗೂ ಗೊತ್ತಾಗುತ್ತೆ ಅಂತ ಹೇಳ್ಬೇಕಾದ್ರೆ ತಕ್ಷಣ ತಮ್ಮನು ಇದನ್ನ ಟಚ್ ಮಾಡೋನ್ವಾ ಬೇಡ್ವಾ ಅಂತ ಒಂದ್ ರೀತಿ ಭಯದಲ್ಲೇ ಅದನ್ನ ಟಚ್ ಮಾಡ್ತಾನೆ. ಅವನು ಮುಟ್ಟಿದ ತಕ್ಷಣವೇ ಅವನಿಗೆ ಏನು ವಿಜುವಲ್ಸ್ ಬಂದ್ಬಿಟ್ಟಿದೆ ಅನ್ಸುತ್ತೆ. ಇಲ್ಲ ಇಲ್ಲ ನೀನು ನನ್ನನ್ನು ಬಿಟ್ಟು ದೂರ ಹೋಗು ಅಂತ ಕಿರ್ಚಿ ಹಾಗೆ ಹಿಂದೆ ತಿರುಗ್ತಾನೆ. ಆದ್ರೆ ಆವಾಗ ಚಿಕ್ಕ ಹುಡುಗ ಇಲ್ಲ ತುಂಬಾನೇ ಲೇಟ್ ಆಗ್ಬಿಟ್ಟಿದೆ, ಇದ್ರ ಮೇಲೆ ಏನನ್ನು ಮಾಡೋಕೆ ಆಗಲ್ಲ ಅಂತ ಹೇಳ್ಬೇಕಾದ್ರೆ ತಕ್ಷಣ ನಮ್ಮ ತಮ್ಮನು ಅಕ್ಕ ಅಂತ ಕಿರ್ಚ್ಕೊಂಡ ಆ ಹುಲ್ಲಿನ ಗದ್ದೆ ಒಳಗಡೆ ನುಗ್ಗಿ ಅವರ ಅಕ್ಕನನ್ನ ಹುಡುಕಿ ಓಡಿ ಹೋಗ್ತಿರ್ತಾನೆ. ಸೊ ಇದನ್ನು ನೋಡಿದ ಚಿಕ್ಕ ಹುಡುಗ ನೀವು ಆ ಕಡೆ ಓಡಿ ಹೋದ್ರೆ ನಿಮ್ಮನ್ನ ಕಂಡುಹಿಡಿಯೋದಕ್ಕೇನೆ ಆಗೋದಿಲ್ಲ ಅಷ್ಟೇ ಅಂತ ಕಿರ್ಚ್ತಿರ್ತಾನೆ. ಹಾಗೆ ಸೀನು ಕಟ್ ಆಗುತ್ತೆ. ಮತ್ತೆ ಒಂದು ಕಾರನ್ನು ತೋರಿಸ್ತಾರೆ. ಇವ್ರುಗಳು ಒಂದು ಡೈರೆಕ್ಷನ್ ಇಂದ ಬಂದ್ರಲ್ವಾ, ಅದೇ ಡೈರೆಕ್ಷನ್ ಇಂದಾನೆ ಆ ಕಾರು ಬರುತ್ತೆ. ಸೊ ಕಾರನ್ನ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ನಿಲ್ಲಿಸ್ಬಿಟ್ಟು ಒಬ್ಬ ಕ್ಯಾಪ್ ಹಾಕಿ ಕೆಳಗಡೆ ಇಳಿದು ಸಿಗರೇಟ್ ಅನ್ನ ಸ್ಮೋಕ್ ಮಾಡಿ ನಿಂತಿರ್ತಾನೆ. ಇದನ್ನು ನೋಡಿದ ಪೆಟ್ರೋಲ್ ಬಂಕ್ ಓನರ್ ಹೊರಗಡೆ ಬಂದು ಅಲ್ಲಿ ಹಾಕಿರುವ ಸೈನ್ ಬೋರ್ಡ್ ಅನ್ನ ಅವನಿಗೆ ತೋರಿಸ್ತಾರೆ, ನೋ ಸ್ಮೋಕಿಂಗ್ ಅಂತ. ಓ ಈ ಜಾಗದಲ್ಲಿ ಸ್ಮೋಕ್ ಮಾಡಬಾರ್ದ, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಪಕ್ಕಕ್ಕೆ ಬಂದು ಒಂದು ಫೋಟೋವನ್ನು ತೋರಿಸ್ತಾನೆ. ಅದರಲ್ಲಿ ನಮ್ಮ ಹೀರೋಯಿನ್ ಮತ್ತೆ ಅವಳ ತಮ್ಮ ಇರ್ತಾರೆ. ಸೊ ಇದರ ಮುಖಾಂತರವೇ ನಮಗೆ ಅರ್ಥ ಆಗ್ಲಿಕ್ಕೆ ಬಂದ್ಬಿಡುತ್ತೆ ಇವನು ಬೇರೆ ಯಾರು ಇಲ್ಲ, ನಮ್ಮ ಹೀರೋಯಿನ್ ಅವಳ ಬಾಯ್ ಫ್ರೆಂಡ್. ಸೊ ಆ ಲೇಡಿಗೆ ಫೋಟೋವನ್ನು ತೋರಿಸಿ ವಿಚಾರಿಸ್ಬಿಟ್ಟು ನಂತರ ನಮ್ಮ ಹೀರೋಯಿನ್ ಅವಳ ಕಾರ್ ಹೋಗಿದ್ದ ಅದೇ ಡೈರೆಕ್ಷನ್ ಅಲ್ಲಿ ಕಾರನ್ನು ಡ್ರೈವ್ ಮಾಡಿ ಬರ್ತಿರ್ತಾನೆ. ಅಲ್ಲಿ ಒಂದು ಚರ್ಚ್ ಇರ್ತಿದೆ. ಅದನ್ನು ನೋಡ್ಬಿಟ್ಟು ಹಾಗೆ ಮುಂದೆ ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ಫಟ್ ಅಂತ ಏನನ್ನು ನೋಡಿ ಕಾರನ್ನ ಸ್ಟಾಪ್ ಮಾಡ್ತಾನೆ. ಏನು ಅಂತ ನೋಡಿದ್ರೆ ಅಲ್ಲಿರುವ ರೆಡ್ ಕಲರ್ ಕಾರನ್ನ ನೋಡಿದಾನೆ. ಈ ಕಾರ್ ತಾನೇ ತಮ್ಮನ ಕಾರು, ಈ ಜಾಗದಲ್ಲಿ ನಿಂತಿದೆಯಲ್ಲ ಅಂತ ಅವನ ಕಾರನ್ನ ನಿಧಾನಕ್ಕೆ ಹಿಂದೆ ತಂದು ಆ ಜಾಗದಲ್ಲಿ ಸ್ಟಾಪ್ ಮಾಡ್ಬಿಟ್ಟು ಕೆಳಗಡೆ ಇಳಿದು ಬಂದ ಆ ರೆಡ್ ಕಾರ್ ಒಳಗಡೆ ನೋಡ್ಬೇಕಾದ್ರೆ ಆ ತಮ್ಮ ಹುಡುಗ ತಿಂದು ಇಟ್ಟಿದ್ದ ಊಟ ಕೆಟ್ಟೋಗಿ ಹಾಳೋಗಿ ತುಂಬಾ ದಿನ ಆಗಿರೋ ರೀತಿ ಕಾಣ್ತಿರುತ್ತೆ. ಕಾರನ್ನ ನೋಡಿದ್ರೆ ತುಂಬಾನೇ ಡಸ್ಟ್ ಆಗಿರ್ತಿದೆ. ಈ ಜಾಗದಲ್ಲಿ ಬಿಟ್ಟು 2 ತಿಂಗಳು ಆಗ್ಬಿಟ್ಟಿರೋ ರೀತಿ ಇರ್ತಿದೆ. ಇದನ್ನ ನೋಡು ನಮಗೇನೆ ಏನೂ ಅರ್ಥವಾಗ್ತಿಲ್ಲ. ಮತ್ತೆ ಮೇ ಬಿ ಹೀರೋಯಿನ್ ಇಲ್ಲಿಗೇನೆ ಬಂದಿರ್ತಾಳೋ ಅಂತ ಅಲ್ಲಿರುವ ಚರ್ಚ್ ಒಳಗಡೆ ಹೋಗಿ ನೋಡ್ತಾನೆ ಹೀರೋ. ಅಲ್ಲಿ ಯಾರಾದ್ರೂ ಇದಾರ ಅಂತ ನೋಡಿದ್ರೆ ಯಾರುವೇ ಇಲ್ಲ. ಸೊ ಆ ಚರ್ಚಿನ ಹಾಲ್ಟರ್ ಇರುತ್ತೆ ಅಲ್ವಾ, ಅದನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಓಪನ್ ಮಾಡೋಕೆ ಆಗ್ತಿಲ್ಲ. ಅಂತಹ ಸಮಯದಲ್ಲಿ ಹೊರಗಡೆ ಏನೋ ಸದ್ದಾಗ್ತಿರುತ್ತೆ. ಏನದು ಅಂತ ಇವನವೇ ಹೊರಗಡೆ ಬಂದು ನೋಡ್ಬೇಕಾದ್ರೆ ಒಂದು ಬುಕ್ ಒಂದು ಕೆಳಗಡೆ ಬಿದ್ದಿರುತ್ತೆ. ಆ ಬುಕ್ ಅನ್ನ ತಗೊಂಡು ಓಪನ್ ಮಾಡಿ ನೋಡಿದ್ರೆ ಅದು ನಮ್ಮ ಹೀರೋಯಿನ್ ಅವಳ ಬುಕ್ಗೆ ಬೆಕ್ಕಿ ಅಂತ ಬರ್ದಿರುತ್ತೆ. ಹಾಗಾದ್ರೆ ಅವಳು ಈ ಜಾಗದ ಒಳಗಡೆ ಹೋಗಿರ್ಬೇಕಾ ಅಂತ ಅಲ್ಲಿರುವ ಆ ಗ್ರಾಸ್ ಲ್ಯಾಂಡ್ ಅನ್ನೇ ಡೌಟ್ ಇಂದ ನೋಡ್ತಿರ್ತಾನೆ. ಸ್ವಲ್ಪ ಹೊತ್ತಲ್ಲಿ ನಿಧಾನಕ್ಕೆ ಆ ಗ್ರಾಸ್ ಲ್ಯಾಂಡ್ ಒಳಗಡೆ ಇಳಿದು ನಡೆಯೋದಕ್ಕೆ ಶುರು ಮಾಡ್ತಾನೆ. ಅಷ್ಟೇ ಇವನ ಕಥೆನೂ ಮುಗೀತು ಅನ್ಸುತ್ತೆ. ಆದ್ರೆ ಇವನು ಒಳಗಡೆ ಹೋಗೋಕು ಮುಂಚೆ ಶಾರ್ಪ್ ಆಗಿ ಯೋಚನೆ ಮಾಡಿ ಅಲ್ಲಿ ಹುಳುಗಳು ಇರುತ್ತೆ ಅಲ್ವಾ, ಅದನ್ನ ಹೋಗೋ ದಾರಿಯಲ್ಲಿ ಹಾಗೆ ನಾಟ್ ಹಾಕಿ ಹೋಗ್ತಿರ್ತಾನೆ. ಆವಾಗ್ಲೇನೆ ಎಲ್ಲೂ ಮಿಸ್ ಆಗಲ್ಲ ಅಂತ. ಆದ್ರೆ ಆ ಹುಲ್ಲು ಇವನಿಗಿಂತ ಬ್ರಿಲಿಯಂಟ್ ಆಗಿದೆ ಅನ್ಸುತ್ತೆ. ಆಟೋಮೆಟಿಕ್ ಆ ನಾಟ್ಗಳನ್ನ ಬಿಚ್ಕೊಳ್ಳುತ್ತೆ. ಈ ಕಡೆ ಇವನುವೆ ಸೂರ್ಯನನ್ನು ನೋಡಿ ಹಾಗೆ ನಿಧಾನಕ್ಕೆ ಒಳಗಡೆ ಹೋಗ್ತಿರ್ತಾನೆ. ಆವಾಗ ಸಡನ್ ಆಗಿ ಏನನ್ನು ನೋಡಿ ತುಂಬಾನೇ ಆಶ್ಚರ್ಯವಾಗ್ತಾನೆ. ಶಾಕ್ ಆಗಿ ನಿಲ್ತಾನೆ. ಏನು ಅಂದ್ರೆ ಇಷ್ಟು ಹೊತ್ತು ಇವನು ನಡೆದು ಬರ್ಬೇಕಾದ್ರೆ ಸೂರ್ಯ ಇವನ ಮುಂದೆನೆ ಇದ್ದಿರುತ್ತೆ. ಆದ್ರೆ ಇವಾಗ ಒಂದು ಹೆಜ್ಜೆನ ಮುಂದೆ ಇಟ್ಟಿದ್ದ ತಕ್ಷಣ ಸೂರ್ಯ ಹಿಂದೆ ಹೋಗ್ಬಿಡ್ತು. ಇದು ಹೇಗೆ ಸಾಧ್ಯ ಅಂತ ತುಂಬಾನೇ ಕನ್ಫ್ಯೂಸ್ ಆಗ್ತಾನೆ ಹುಡುಗ. ಹಾಗೆ ಸೀನ್ ಕಟ್ ಆಗುತ್ತೆ. ಇವಾಗ ರಾತ್ರಿ ಆಗ್ಬಿಟ್ಟಿದೆ. ತುಂಬಾನೇ ಟಯರ್ಡ್ ಆಗಿ ಒಂದು ಜಾಗದಲ್ಲಿ ಕೂತ್ಕೋತಾನೆ. ಆವಾಗ ಕೈಗೆ ಹೀರೋಯಿನ್ ಅವಳ ಫೋಟೋವನ್ನ ತಗೊಂಡು ನೋಡಿ ತುಂಬಾನೇ ಬೇಜಾರಾಗ್ತಿರ್ತಾನೆ. ಆವಾಗ ಸೈಡ್ ಅಲ್ಲಿ ಹುಲ್ಲಿಂದ ಏನು ಸದ್ದಾಗ್ತಿರುತ್ತೆ. ಏನದು ಸದ್ದು ಅಂತ ಹಾಗೆ ನೈಸ್ ಆಗಿ ನೋಡ್ತಾನೆ ಹುಡುಗ. ಏನುವೇ ಇಲ್ಲ ಅನ್ಸುತ್ತೆ ಆ ಜಾಗದಲ್ಲಿ. ಸರಿ ಆಯ್ತು ಅಂತ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಆ ಟೋಬಿನ್ ಹುಡುಗ ನಿಂತಿರ್ತಾನೆ. ಅವನನ್ನು ನೋಡಿ ಶಾಕ್ ಆಗಿ ಯಾರು ನೀನು ಈ ರೀತಿ ಸಡನ್ ಆಗಿ ಬಂದು ಭಯಪಡಿಸ್ತಿದ್ಯಲ್ಲ ಅಂತ ಕೇಳ್ಬೇಕಾದ್ರೆ ನೀವು ಓಕೆ ತಾನೆ ಅಂತ ಕೇಳ್ತಾನೆ ಟೋಬಿನ್. ಯಾರು ನೀನು? ಆಲ್ರೆಡಿ ನಾನು ನಿನಗೆ ಪರಿಚಯ ಇರೋ ರೀತಿ ನನ್ನನ್ನ ಮಾತಾಡಿಸ್ತಿದ್ಯಲ್ಲ ಅಂತ ಹೀರೋ ಕೇಳಿದ್ರೆ ನಿಮ್ಮ ಹೆಸರು ತಾನೇ ಟ್ರಾವಿಸ್ ಅಂತ ಚಿಕ್ಕ ಹುಡುಗ ಕೇಳ್ಬೇಕಾದ್ರೆ ನಮ್ಮ ಹೀರೋಗೆ ಏನುವೇ ಅರ್ಥವಾಗ್ತಿಲ್ಲ. ಯಾಕೆಂದ್ರೆ ನಮ್ಮ ಹೀರೋವನ ಹೆಸರು ಟ್ರಾವಿಸೇ. ನನ್ನ ಹೆಸರು ಹೇಗೆ ನಿನಗೆ ಗೊತ್ತು ಅಂತ ಕೇಳ್ಬೇಕಾದ್ರೆ ನೀವು ಬರ್ತೀರಾ ಅಂತ ಗೊತ್ತು, ಏನಕ್ಕಾಗಿ ಬಂದಿದ್ದೀರಾ ಅನ್ನೋದು ನನಗೆ ಗೊತ್ತು. ಬೆಕ್ಕಿಯನ್ನ ತಾನೇ ನೀವು ಹುಡುಕ್ತಿದ್ದೀರಾ? ಬೆಕ್ಕಿನ ನನ್ನ ಗರ್ಲ್ ಫ್ರೆಂಡ್ ಅನ್ನ ನಿನಗೆ ಗೊತ್ತಾ? ಅವಳನ್ನ ನೀನು ನೋಡ್ದಾ ಅಂತ ಹೀರೋ ಕೇಳಿದ್ರೆ ಹಾ ಗೊತ್ತು, ನನ್ನನ್ನ ಫಾಲೋ ಮಾಡಿ ಹಿಂದೆನೆ ಬನ್ನಿ ಅಂತ ಹೇಳಿ ಮುಂದೆ ಹುಡುಗ ಓಡಿ ಹೋಗ್ತಾನೆ. ಸೊ ನಮ್ಮ ಹೀರೋನು ಅವನನ್ನ ಫಾಲೋ ಮಾಡಿ ಹಿಂದೆನೆ ಫಾಸ್ಟ್ ಆಗಿ ಓಡಿ ಹೋಗ್ತಾನೆ. ಒಂದು ಜಾಗಕ್ಕೆ ಬಂದಿದ್ದ ತಕ್ಷಣ ಅಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿರುತ್ತೆ. ಅದನ್ನ ತೋರಿಸ್ತಾನೆ ಹುಡುಗ. ಅದನ್ನ ನೋಡಿದ್ರೆ ನಮ್ಮ ಹೀರೋಯಿನ್ ಅವಳ ಡೆಡ್ ಬಾಡಿನೇ. ಅದನ್ನ ನೋಡಿ ಟ್ರಾವಿಸ್ ತುಂಬಾನೇ ಬಿದ್ದು ಅಳ್ತಿರ್ತಾನೆ. ಆ ಸಮಯದಲ್ಲಿ
ಸಮಯದಲ್ಲಿ ಟೋಬಿನ್ ಚಿಕ್ಕ ಹುಡುಗನ ಅಲ್ಲಿಂದ ಹೋಗ್ಬಿಡ್ಬೇಕಾದ್ರೆ ನಮ್ಮ ಹೀರೋಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಟೋಬಿನ್ ಅಂತ ಕೂಗಿ ನೋಡ್ತಾನೆ. ನಂತರ ನಮ್ಮ ಹೀರೋಯಿನ್ ಅನ್ನ ನೋಡಿ ತುಂಬಾನೇ ಅಳ್ತಿರ್ತಾನೆ. ಆದ್ರಿಂದ ಹಾಗೆ ಆ ಜಾಗದಲ್ಲಿ ಮಲ್ಗಿ ನಿದ್ದೆ ಮಾಡ್ಬಿಡ್ತಾನೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಹುಲ್ಲಿಂದ ಒಂದು ಡ್ರಾಪ್ ವಾಟರ್ ನಮ್ಮ ಟ್ರಾವಿಸ್ ಅವನ ಕಣ್ಣಿಗೆನೆ ಬೀಳುತ್ತೆ. ಆದ್ರಿಂದ ನಮ್ಮ ಟ್ರಾವಿಸ್ ಎಚ್ಚರಾಗಿ ಎದ್ದೇಳ್ತಾನೆ. ಎದ್ದಿದ್ದ ತಕ್ಷಣ ಫಸ್ಟ್ ಡೆಡ್ ಬಾಡಿ ಆಗಿರುವ ನಮ್ಮ ಹೀರೋಯಿನ್ ಅನ್ನ ನೋಡಿ ತುಂಬಾನೇ ಬೇಜಾರಾಗಿ ನಂತರ ಅವಳ ಹತ್ರ ಇರುವ ಒಂದು ಚೈನ್ ಅನ್ನು ತಗೊಂಡು ಇವನ್ ಇಟ್ಕೊತಾನೆ. ನಂತರ ಏನನ್ನ ಮಾಡೋದು, ಹೇಗೆ ಇಲ್ಲಿಂದ ಹೋಗುವುದು ಅಂತ ಗೊತ್ತಾಗದೆ ಮುಖವನ್ನ ಸಪ್ಪಿಗೆ ಇಟ್ಕೊಂಡು ಮುಂದೆ ಹಾಗೆ ನಡೆದು ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಜಾಗದಲ್ಲಿ ಕಾರಿನ ಸದ್ದಾಗ್ತಿರುತ್ತೆ. ಯಾರಾದ್ರೂ ಇರ್ತಿದ್ದೀರಾ, ನನ್ನನ್ನ ಕಾಪಾಡಿ, ಲೋ ಚಿಕ್ಕ ಹುಡುಗ ಟೋಬಿ ನೀನೇನಾ ಅದು ಅಂತ ನಮ್ಮ ಹೀರೋ ಕೂಗ್ತಿರ್ತಾನೆ. ಅದೇ ತರ ಹೊರಗಡೆ ನೋಡ್ಬೇಕಾದ್ರೆ ಆ ಚಿಕ್ಕ ಹುಡುಗ ಗ್ರಾಸ್ ಲ್ಯಾಂಡ್ ಇಂದ ಹೊರಗಡೆ ರೋಡ್ ಅಲ್ಲಿ ನಿಂತಿರ್ತಾನೆ. ಆಕ್ಚುಲಿ ಈ ಮೂವಿಯನ್ನು ನೋಡ್ಬೇಕಾದ್ರೆ ಹೀಗೇನೆ ಲೂಪ್ ರೀತಿ ನಡೀತಾನೆ ಇರುತ್ತೆ. ಸೊ ಇವಾಗ ಚಿಕ್ಕ ಹುಡುಗ ಟೋಬಿನ್ ಹೇಗೆ ಈ ಗ್ರಾಸ್ ಲ್ಯಾಂಡ್ ಒಳಗಡೆ ಬಂದು ಸಿಗಕೊಂಡ ಅನ್ನೋದನ್ನೇ ಇವಾಗ ತೋರಿಸ್ತಾರೆ. ನಮ್ಮ ಟೋಬಿನ್ ಅವನ ಫ್ಯಾಮಿಲಿ ಜೊತೆಗೇನೆ ಈ ಜಾಗಕ್ಕೆ ಬಂದಿರ್ತಾನೆ. ಅಂತಹ ಸಮಯದಲ್ಲಿ ಆ ಗ್ರಾಸ್ ಲ್ಯಾಂಡ್ ಒಳಗಡೆ ಸಿಗಾಕೊಂಡಿರುವ ನಮ್ಮ ಹೀರೋ ಆ ಚಿಕ್ಕ ಹುಡುಗ ಹೆಸರನ್ನ ಹೇಳಿ ಜೋರಾಗಿ ಕೂಗಿರ್ತಾನೆ. ಆ ಸದನ್ನ ಕೇಳಿಸ್ಕೊಂಡ ಟೋಬಿನ್, ಅಮ್ಮ ನಿಮಗೆ ಆ ಸದ್ದು ಕೇಳಿಸ್ತಾ? ಯಾರೋ ನನ್ನ ಹೆಸರನ್ನ ಹೇಳಿ ಕೂಗ್ತಿದ್ದಾರೆ ಅಂತ ಹುಡುಗ ಶಾಕಿಂಗ್ ಆಗಿ ನೋಡ್ತಿರ್ಬೇಕಾದ್ರೆ ಆ ಜಾಗದಲ್ಲಿ ಆಡಮ್ ಅವರು ಕೂಡ ಇರ್ತಾರೆ. ಈ ಆಡಮ್ ಅವರ ಮಗ ತಾನಿ ಟೋಬಿನ್. ಅವರು ಫೋನ್ ಅಲ್ಲಿ ಏನೋ ತುಂಬಾನೇ ಬ್ಯುಸಿಯಾಗಿ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ನಮ್ಮ ಟೋಬಿನ್ ಅವನ ನಾಯಿ ಫ್ರೆಡ್ಡಿ ಬೇಗ ಓಡಿ ಆ ಹುಲ್ಲಿನ ಗದ್ದೆ ಒಳಗಡೆ ನುಗ್ಬಿಡುತ್ತೆ. ಅದನ್ನ ಫಾಲೋ ಮಾಡಿನೇ ಆ ಚಿಕ್ಕ ಹುಡುಗ ಕೂಡ ಒಳಗಡೆ ಬಂದ್ಬಿಟ್ಟಿರ್ತಾನೆ. ಇದರಿಂದ ಅಮ್ಮನ ಅವನನ್ನ ಫಾಲೋ ಮಾಡಿ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಆವಾಗ ಆಡಮ್ ಆ ನಾಯಿ ಆಟೋಮೆಟಿಕ್ ರಿಟರ್ನ್ ಬಂದ್ಬಿಡುತ್ತೆ, ನೀವು ಬನ್ನಿ ಅಂತ ಹೇಳ್ಕೊಂಡೆ ಇವರವೇ ಹೆಂಡತಿಯನ್ನ ಫಾಲೋ ಮಾಡಿ ಒಳಗಡೆ ಹೋಗ್ಬಿಡ್ತಾರೆ. ಹೀಗೇನೆ ಇವ್ರುಗಳು ಒಳಗಡೆ ಬಂದು ಸರಿಯಾಗಿ ಸಿಗಾಕೊಂಡಿರ್ತಾರೆ. ಇಲ್ಲಿ ನಮ್ಮ ಹೀರೋ ಕಿರ್ಚ್ಕೊತಿರ್ತಾನೆ, ಲೋ ಟೋಬಿನೋ ನೀನು ಹೊರಗಡೆ ರೋಡ್ ಅಲ್ಲೇ ನಿಂತಿರೋ, ಒಳಗಡೆ ಬಂದ್ಬಿಡ್ಬೇಡ ಅಂತ ಹೇಳ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ಆಲ್ರೆಡಿ ಇವ್ರುಗಳು ಒಳಗಡೆ ಬಂದ್ಬಿಟ್ಟಿದ್ದಾರೆ ಅಲ್ಲ. ಇವಾಗ ಒಳಗಡೆ ಬಂದಿದ್ದ ಫ್ಯಾಮಿಲಿಯನ್ನ ನೋಡ್ಬೇಕಾದ್ರೆ ಒಬ್ಬೊಬ್ರು ಒಂದೊಂದು ಕಡೆ ಹೋಗ್ಬಿಟ್ಟಿರ್ತಾರೆ, ಒಂದೊಂದು ದಿಕ್ಕಿಗೆ ಹೋಗ್ಬಿಟ್ಟಿರ್ತಾರೆ. ಆದ್ರಿಂದ ಫೈನಲ್ ಆಗಿ ಆ ಫ್ಯಾಮಿಲಿನು ಈ ಗದ್ದೆ ಒಳಗಡೆ ಹಾಳೋಗ್ಬಿಟ್ಟಿರ್ತಾರೆ. ಹಾಗೆ ರಾತ್ರಿ ಆಗುತ್ತೆ. ಆಡಮ್ ಅವರು ಅವರ ಫ್ಯಾಮಿಲಿಯನ್ನ ಹುಡುಕಿ ಹಾಗೆ ಆ ಗದ್ದೆ ಒಳಗಡೆ ನಡೆದು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಆವಾಗ್ಲೇ ಆ ದೊಡ್ಡ ಬಂಡೆಯನ್ನ ನೋಡ್ತಾರೆ. ಹೀಗೇನೆ ಇವ್ರುಗಳು ಈ ಜಾಗದ ಒಳಗಡೆ ಬಂದು ಸಿಗಾಕೊಂಡಿರ್ತಾರೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಆವಾಗ ಚಿಕ್ಕ ಹುಡುಗ ಟೋಬಿನು ನನ್ನನ್ನ ಕಾಪಾಡಿ ಅಂತ ಕಿರ್ಚ್ಕೊತಿರ್ತಾನೆ. ಆವಾಗ್ಲೇ ರೋಡ್ ಅಲ್ಲಿ ಒಂದು ರೆಡ್ ಕಲರ್ ಕಾರ್ ಬಂದು ನಿಂತಿರುತ್ತೆ. ಆ ಕಾರು ಬೇರೆ ಯಾರದ್ದು ಅಲ್ಲ, ನಮ್ಮ ಹೀರೋಯಿನ್ ಮತ್ತೆ ಅವಳ ತಮ್ಮ ಬಂದಿದ್ದ ಕಾರೇ. ನಮ್ಮ ಹೀರೋಯಿನ್ ವಾಮಿಟ್ ಮಾಡೋದಕ್ಕಾಗಿ ಕಾರನ್ನ ಸ್ಟಾಪ್ ಮಾಡ್ಸಿರ್ತಾರೆ ಅಲ್ವಾ. ಅಂತಹ ಸಮಯದಲ್ಲಿ ತಾನೇ ಸದ್ದು ಕೇಳಿರುತ್ತೆ. ತಕ್ಷಣ ತಮ್ಮ ಹುಡುಗನು ನಾನು ಕಾರನ್ನ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಕಾರನ್ನ ಬಿಟ್ಟು ಬಂದಿರ್ತಾನೆ. ನಂತರವೇ ನಮ್ಮ ಹೀರೋಯಿನ್ ಮತ್ತೆ ಅವಳ ತಮ್ಮ ಇಬ್ಬರು ಒಟ್ಟಿಗೆ ಸೇರಿ ಟೋಬಿನನ್ನು ಹುಡುಕೋದಕ್ಕಾಗಿ ಆ ಹುಲ್ಲಿನ ಗದ್ದೆ ಒಳಗಡೆ ನುಗ್ಗಿ ಸರಿಯಾಗಿ ಸಿಗಾಕೊಂಡಿರ್ತಾರೆ. ಆವಾಗ ಒಳಗಡೆ ನಮ್ಮ ಹೀರೋ ಇರ್ತಿದ್ದಾನೆ ಅಲ್ವಾ, ಅವನಿಗೆ ನಮ್ಮ ಹೀರೋಯಿನ್ ಮಾತಾಡ್ತಿರುವ ಸದ್ದು ಕೇಳಿಸ್ತಿರುತ್ತೆ. ಬೆಕ್ಕಿ ನೀನು ಇಲ್ಲೇನಾ ಇರ್ತಿದ್ಯಾ ಅಂತ ಜೋರಾಗಿ ಕಿರ್ಚಿ ಮಾತಾಡ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋಯಿನ್ಗೂ ಹೀರೋ ಮಾತಾಡುವ ಸದ್ದು ಕೇಳಿಸ್ತಿರುತ್ತೆ. ಇವಾಗ ನೀನು ಇಲ್ಲೇನಾ ಇರ್ತಿದ್ಯಾ ಅಂತ ಹೀರೋಯಿನ್ ಜೋರಾಗಿ ಮಾತಾಡ್ತಿರ್ತಾಳೆ. ಇವನ್ನೆಲ್ಲ ತಮ್ಮ ಹುಡುಗ ಕೇಳಿಸ್ಕೊಂಡು ಇಲ್ಲಿ ಏನು ತಾನೇ ನಡೀತಿದೆ, ನೀನು ಹೇಗೆ ಇಲ್ಲಿಗೆ ಬಂದೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ತಕ್ಷಣ ನಮ್ಮ ಹೀರೋ ನಾನು ನಿಮ್ಮನ್ನ ಹುಡುಕಿನೇ ಬಂದೆ ಅಂತ ಹೀರೋಯಿನ್ ಹತ್ರ ಹೇಳ್ತಾನೆ. ನಮ್ಮನ್ನ ಹುಡುಕಿ ನಮಗಿಂತ ಮುಂಚೆ ಹೇಗೆ ನೀನು ಇಲ್ಲಿಗೆ ಬಂದಿರ್ತೀಯ ಅಂತ ಕೇಳ್ಬೇಕಾದ್ರೆ ಅದೇನೇ ನನಗೂ ಏನೂ ಅರ್ಥವಾಗ್ತಿಲ್ಲ, ಇವು ಎಲ್ಲವೇ ತುಂಬಾನೇ ಕನ್ಫ್ಯೂಷನ್ ಆಗಿರ್ತಿದೆ, ಹೇಗಾದ್ರೂ ನಾವು ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಇವ್ರುಗಳು ಈ ಕಡೆ ಮಾತಾಡ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಟೋಬಿನ್ ಹುಡುಗ ಅಳೋದಕ್ಕೆ ಶುರು ಮಾಡ್ಕೊತಾನೆ. ಫ್ರೆಡ್ಡಿ ನಾಯಿಯನ್ನ ಯಾರೋ ಕೊಂದ್ಬಿಟ್ಟಿದ್ದಾರೆ ಅಂತ ಹುಡುಗ ಹೇಳಿ ಜೋರಾಗಿ ಅಳ್ಬೇಕಾದ್ರೆ ಈ ಸದನ ಕೇಳಿಸ್ಕೊಂಡಿದ್ದ ತಕ್ಷಣ ನಮ್ಮ ಹೀರೋಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಏನು ಅಂದ್ರೆ ಇದಕ್ಕೂ ಮುಂಚೆ ಹೀರೋಯಿನ್ ಸತ್ತೋಗಿರೋ ರೀತಿ ಅವಳ ಡೆಡ್ ಬಾಡಿಯನ್ನ ನೋಡಿರ್ತಾನೆ ಅಲ್ವಾ. ಆವಾಗ ಚಿಕ್ಕ ಹುಡುಗ ಟೋಬಿನ್ ಏನಂತ ಹೇಳಿರ್ತಾನೆ ಅಂದ್ರೆ ಸತ್ತೋಗಿರುವ ಒಂದು ವಿಷಯವನ್ನ ಈ ಹುಲ್ಲುಗಳ ಕೈಯಲ್ಲಿ ಜರುಗಿಸೋಕೆ ಆಗೋದಿಲ್ಲ ಅಂತ ಹೇಳಿದ್ದು ಇವನಿಗೆ ನೆನಪಾಗಿರುತ್ತೆ. ಅಂದ್ರೆ ಸತ್ತೋಗಿರುವ ವಿಷಯ ಏನಾದ್ರೂ ಒಂದು ಜಾಗದಲ್ಲಿ ಇರ್ತಿದ್ರೆ ಆ ಪ್ಲೇಸ್ ಆ ಜಾಗದಲ್ಲೇ ಇರುತ್ತೆ, ಅದು ಮೂವ್ ಆಗಲ್ಲ ಅನ್ಸುತ್ತೆ. ಈ ಹುಲ್ಲುಗಳ ಕೈಯಲ್ಲಿ ಆ ಜಾಗವನ್ನ ಕಂಟ್ರೋಲ್ ಮಾಡೋಕೆ ಆಗಲ್ಲ ಅನ್ಸುತ್ತೆ. ಅದು ನೆನಪಾಗಿದ್ದ ತಕ್ಷಣ ನಮ್ಮ ಹೀರೋ, ಲೋ ಟೋಬಿ ನೀನು ಆ ಜಾಗದಲ್ಲಿ ಇರ್ತಿರೋ, ಅಲ್ಲಿಂದ ನೀನು ಕಿರ್ಚ್ಕೊತಾನೆ ಇರು, ನಾವು ಎಲ್ಲರೂ ನೀನಿರುವ ಜಾಗಕ್ಕೆ ಬರ್ತೀವಿ. ಇದನ್ನ ಕೇಳಿಸ್ಕೊಂಡ ತಮ್ಮ, ಅದು ಆಗೋದೇ ಇಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಅದನ್ನ ಟ್ರೈ ಮಾಡಿ ನೋಡಾಯ್ತು, ವರ್ಕೌಟ್ ಆಗ್ಲಿಲ್ಲ ಅಂತ ಹೇಳಿದ ತಕ್ಷಣ ಅದಕ್ಕೆ ಹೀರೋ ಸತ್ತೋಗಿರುವ ವಿಷಯವನ್ನ ಈ ಹುಲ್ಲುಗಳ ಕೈಯಲ್ಲಿ ಮೂವ್ ಮಾಡೋದಕ್ಕೆ ಆಗೋದಿಲ್ಲ, ಸೊ ನಾವು ಹುಡುಕಿ ಹೋದ್ರೆ ಖಂಡಿತ ಹುಡುಗ ಆ ಜಾಗದಲ್ಲೇನೆ ಇರ್ತಾನೆ ಅಂತ ಹೇಳಿ ಸೌಂಡ್ ಬರುವ ಡೈರೆಕ್ಷನ್ ಕಡೆ ಇವ್ರುಗಳು ಹೋಗೋದಕ್ಕೆ ಶುರು ಮಾಡ್ತಾರೆ. ಅದೇ ತರ ನಮ್ಮ ಚಿಕ್ಕ ಹುಡುಗ ಟೋಬಿನ್ ಜೋರಾಗಿ ಕಿರ್ಚ್ಕೊತಿರ್ಬೇಕಾದ್ರೆ ಆ ಸದ್ದನ್ನ ಫಾಲೋ ಮಾಡಿ ಆ ಜಾಗಕ್ಕೆ ನಮ್ಮ ಹೀರೋಯಿನ್ ಬಂದ್ಬಿಡ್ತಾರೆ. ಫೈನಲಿ ಆಪೋಸಿಟ್ ಅಲ್ಲಿ ನಮ್ಮ ಹೀರೋನು ಬರ್ತಾನೆ. ಹೀರೋಯಿನ್ಗೆ ಹೀರೋವನ್ನ ನೋಡಿದ ತಕ್ಷಣ ತುಂಬಾನೇ ಖುಷಿ ಆಗ್ತಿದ್ರು ಕೂಡ ಅವನ ಜೊತೆ ಜಗಳ ಮಾಡಿತಾನೆ ಹೊರಗಡೆ ಬಂದಿದ್ದಾಳೆ, ಆದ್ರಿಂದ ಸೈಲೆಂಟ್ ಆಗಿ ಇರ್ತಾಳೆ. ಆವಾಗ ಕರೆಕ್ಟ್ ಆಗಿ ತಮ್ಮ ಜಾಗಕ್ಕೆ ಬರ್ಬೇಕಾದ್ರೆ ಇಬ್ಬರು ಹಗ್ ಮಾಡಿ ಹೇಗೋ ಫೈನಲ್ ಆಗಿ ನಾವು ಮೀಟ್ ಆದ್ವಿ ಅಂತ ತುಂಬಾನೇ ಖುಷಿ ಆಗ್ತಿರ್ತಾರೆ. ಆದ್ರೆ ಈ ತಮ್ಮ ಹುಡುಗನಿಗೆ ನಮ್ಮ ಹೀರೋವನ್ನ ನೋಡಿದ್ರೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ, ಯಾಕೆಂದ್ರೆ ಹೀರೋ ತಾನೇ ಹೀರೋಯಿನ್ ಹತ್ರ ಮಗು ಬೇಡ ಅಂತ ಜಗಳ ಮಾಡಿರ್ತಾನೆ, ಆದ್ರಿಂದ ತಾನೇ ಇಬ್ಬರ ಮಧ್ಯದಲ್ಲೂ ಬ್ರೇಕಪ್ ಆಗಿರುತ್ತೆ. ಆ ವಿಷಯ ಗೊತ್ತಾಗಿದ್ರಿಂದಾನೇ ತಮ್ಮ ಹುಡುಗ ಹೀರೋ ಮೇಲೆ ತುಂಬಾನೇ ಟೆನ್ಷನ್ ಆಗ್ತಿರ್ತಾನೆ. ಆವಾಗ ನಮ್ಮ ಹೀರೋಯಿನ್, ಸ್ವಲ್ಪ ಸುಮ್ನೆ ಇರ್ತೀರಾ, ನನಗೆ ಫಸ್ಟ್ ಇಲ್ಲಿಂದ ಹೋಗ್ಬೇಕು, ಯಾರು ನಮ್ಮನ್ನ ವಾಚ್ ಮಾಡ್ತಿರೋ ರೀತಿ ನನಗೆ ಫೀಲ್ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ತಕ್ಷಣ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಆ ಟೋಬಿನ್ ಚಿಕ್ಕ ಹುಡುಗನನ್ನ ತೆಗೆದು ಅವನ ತಲೆ ಮೇಲೆ ಕೂರಿಸ್ಕೊಂಡು ಅಂದ್ರೆ ಭುಜದ ಮೇಲೆ ಕೂರಿಸ್ಕೊಂಡು
ಕೂರಿಸ್ಕೊಂಡು ನಿನಗೆ ದೂರದಲ್ಲಿ ಏನಾದ್ರೂ ಕಾಣಿಸ್ತಿದ್ಯಾ ನೋಡು, ರೋಡ್ ಕಾಣಿಸ್ತಿದ್ಯಾ ನೋಡು ಅಂತ ಹೇಳ್ಬೇಕಾದ್ರೆ ಈ ಹುಡುಗನು ಸುತ್ತಮುತ್ತ ನೋಡ್ಬಿಟ್ಟು ಏನಿವೆ ಕಾಣ್ತಿಲ್ವಲ್ಲ, ಹಾ ದೂರದಲ್ಲಿ ಏನೋ ಒಂದು ಚಿಕ್ಕದಾಗಿ ಕಾಣಿಸ್ತಿದೆ, ಯಾವುದೋ ಬಿಲ್ಡಿಂಗ್ ರೀತಿ ಇರ್ತಿದೆ ಅಂತ ಹೇಳ್ಬೇಕಾದ್ರೆ ಹಾಗಾದ್ರೆ ಅದು ಖಂಡಿತ ಚರ್ಚ್ ಆಗೇ ಇರ್ಬೇಕು, ನಾವು ಆ ಡೈರೆಕ್ಷನ್ ಅನ್ನ ಫಾಲೋ ಮಾಡಿನೇ ಹೋಗೋಣ ಅಂತ ಹುಡುಗನನ್ನ ಶೋಲ್ಡರ್ ಮೇಲೆ ಕೂರಿಸ್ಕೊಂಡು ಹಾಗೆ ಫಾಲೋ ಮಾಡಿ ಹೋಗ್ತಾರೆ. ಆ ರೀತಿ ಹೋಗ್ಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ಲೈಟ್ ಆಗಿ ಹೊಟ್ಟೆ ನೋವು ಬರೋದಕ್ಕೆ ಶುರುವಾಗುತ್ತೆ. ಸೊ ಇದನ್ನು ನೋಡಿದ ನಮ್ಮ ಹೀರೋ ಏನಾಯ್ತು ಅಂತ ಗಾಬರಿಯಾಗಿ ಕೇಳ್ಬೇಕಾದ್ರೆ ಇನ್ನ 3 ತಿಂಗಳಲ್ಲಿ ಮಗು ಹುಟ್ಬಿಡುತ್ತೆ, ನಾನು ಮಗುವಿಗೆ ಹೆಸರನ್ನೆಲ್ಲ ಫಿಕ್ಸ್ ಮಾಡಾಯ್ತು ಗೊತ್ತಾ ಅಂತ ಹೀರೋಯಿನ್ ಆ ಮಗುವಿನ ಹೆಸರನ್ನೆಲ್ಲ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಆದ್ರೆ ಪಕ್ಕದಲ್ಲೇ ಇರುವ ತಮ್ಮನಿಗೆ ಇವೆಲ್ಲ ಇಷ್ಟವಾಗ್ತಿರಲ್ಲ. ಆವಾಗ ನಮ್ಮ ಹೀರೋ ನಾನು ನಿನ್ನ ಹೊಟ್ಟೆನ ಟಚ್ ಮಾಡಿ ನೋಡ್ಲಾ ಅಂತ ಹೀರೋಯಿನ್ ಹತ್ರ ಕೇಳ್ಬೇಕಾದ್ರೆ ಸರಿ ಆಯ್ತು ಅಂತ ಹೀರೋಯಿನ್ ಹೇಳ್ತಾಳೆ. ಹೀರೋನು ಟಚ್ ಮಾಡ್ತಿರ್ತಾನೆ. ಇದನ್ನೆಲ್ಲ ನೋಡುವ ತಮ್ಮನಿಗೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ. ಹಾಗಿರ್ಬೇಕಾದ್ರೆ ಅದೇ ಸಮಯದಲ್ಲಿ ತಮ್ಮನ ಫೋನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆದ್ರೆ ಅನ್ನೋನ್ ನಂಬರ್ ಇಂದ ಬಂದಿರುತ್ತೆ. ಏನಿದು ಈ ಜಾಗದಲ್ಲಿ ಸಿಗ್ನಲ್ ಸಿಗಲ್ವಲ್ಲ, ಆ ರೀತಿ ಇರ್ಬೇಕಾದ್ರೆ ಹೇಗೆ ಅನ್ನೋನ್ ನಂಬರ್ ಇಂದ ಇಲ್ಲಿ ಕಾಲ್ ಬರುತ್ತೆ ಅಂತ ಕಾಲ್ ಅನ್ನ ಪಿಕ್ ಮಾಡಿ ಮಾತಾಡ್ಬೇಕಾದ್ರೆ ಆ ಕಡೆಯಿಂದ ಒಂದ್ ರೀತಿ ಡಿಸ್ಟರ್ಬ್ಡ್ ಸಿಗ್ನಲ್ ಅಲ್ಲೇ ವಾಯ್ಸ್ ಕೇಳಿಸ್ತಿರುತ್ತೆ. ಈ ರೀತಿ ತಮ್ಮ ಹುಡುಗ ಹೀರೋಗೆ ಹೊಡಿದೇ ಇರೋ ರೀತಿ ನೋಡ್ಕೊಳ್ಳಿ, ಯಾರು ಜಗಳ ಮಾಡ್ಕೋಬೇಡಿ ಅಂತ ಒಂಥರ ಕೊಯ್ ಕೊಯ್ ಅಂತ ಸದ್ ಮಾಡ್ಕೊಂಡು ಡಿಸ್ಟರ್ಬೆನ್ಸ್ ಅಲ್ಲಿ ಫೋನ್ ಕಾಲ್ ಕಟ್ ಆಗುತ್ತೆ. ಸೊ ಇದನ್ನ ಕೇಳಿದ ಇವ್ರುಗಳಿಗೆ ಏನುವೇ ಅರ್ಥವಾಗ್ಲಿಲ್ಲ. ಸರಿ ಆಯ್ತು, ನಾವು ಇಲ್ಲಿಂದ ಮುಂದೆ ಹೋಗೋಣ ಅಂತ ಹೊರಡ್ತಾರೆ. ಆವಾಗ ಹಾಗೆ ಆ ಗ್ರಾಸಸ್ ಮಧ್ಯದಲ್ಲಿ ಕ್ಯಾಮ್ರಾ ನುಗ್ಗಿ ಹೋಗ್ತಾನೆ ಇರುತ್ತೆ. ಯಾರೋ ಒಬ್ಬರ ಕಣ್ಣು ಮಾತ್ರ ಇವ್ರುಗಳನ್ನ ಫಾಲೋ ಮಾಡ್ತಿರೋ ರೀತಿ ನಮಗೆ ತೋರಿಸ್ತಾರೆ. ನಂತರ ಇವ್ರುಗಳು ಹಾಗೆ ನಡೆದು ಹೋಗ್ತಿರ್ಬೇಕಾದ್ರೆ ಆ ಹುಲ್ಲುಗಳು ಇರ್ತಿದೆ ಅಲ್ವಾ, ಅದು ನಮ್ಮ ಹೀರೋಯಿನ್ ಅವಳ ಕಾಲಿಗೆ ಟಚ್ ಆಗ್ಬೇಕಾದ್ರೆ ಅವಳಿಗೆ ಏನೋ ಒಂದು ರೀತಿಯ ಫೀಲಿಂಗ್ಸ್ ಆಗ್ತಿರುತ್ತೆ. ಅಂದ್ರೆ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಮಗುವಿಗೆ ಏನೋ ಒಂದು ರೀತಿ ಆಗೋ ರೀತಿ ಇರುತ್ತೆ. ಫಟ್ ಅಂತ ನಮ್ಮ ಹೀರೋಯಿನ್ ಗೆ ಬ್ಲೀಡಿಂಗ್ ಆಗೋದಕ್ಕೆ ಶುರುವಾಗುತ್ತೆ. ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ದುಪ್ ಅಂತ ಬಿದ್ದೋಗ್ತಾಳೆ. ಇವರಿಗೆ ಏನನ್ನ ಮಾಡೋದಂತ ಗೊತ್ತಾಗ್ತಿಲ್ಲ. ತಕ್ಷಣ ಅವಳನ್ನ ಎಬ್ಸೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಕರೆಕ್ಟ್ ಆಗಿ ಆಡಮ್ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಬಂದಿದ ತಕ್ಷಣ ಹೀರೋಯಿನ್ ಅನ್ನ ಕಾಪಾಡಬೇಕು ಅಂತ ಅವಳಿಗೆ ಬೇಗ ಬೇಗ CPR ಅನ್ನ ಮಾಡ್ತಾರೆ. ಅದರಿಂದ ಫೈನಲ್ ಆಗಿ ಹೇಗೋ ನಮ್ಮ ಹೀರೋಯಿನ್ ರಿಕವರ್ ಆಗಿ ಕಣ್ಬಿಟ್ಟು ಎಚ್ಚರಾಗಿ ಕೂತ್ಕೋತಾಳೆ. ಅದರ ನಂತರವೇ ಆಡಮ್ ಅವರು ಅವರ ಮಗನಾದ ಟೋಬಿನನ್ನ ಈ ಜಾಗದಲ್ಲಿ ನೋಡ್ತಾರೆ. ಬೇಗನೆ ಮಗನನ್ನ ತಪ್ಪಿಕೊಂಡು ಸದ್ಯ ನೀನು ಇಲ್ಲೇನೆ ಇರ್ತಿದ್ಯಾ, ನಾನು ನಿನ್ನನ್ನು ಕಂಡಿಡ್ದ್ಬಿಟ್ಟೆ, ನಿನ್ನನ್ನು ತುಂಬಾನೇ ನಾನು ಹುಡುಕ್ತಿದ್ದೆ ಅಂತ ಹೇಳ್ಬೇಕಾದ್ರೆ ಇವರೆಲ್ಲರೂ ಇವಾಗ ಒಂದು ಗ್ಯಾಂಗ್ ಆಗಿ ಒಟ್ಟಿಗೆ ಸೇರ್ಕೋತಾರೆ. ಆವಾಗ ಆಡಮ್ ಅವರು ಹೀರೋಯಿನ್ ಈ ರೀತಿ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗಿದ್ದಕ್ಕೆ ಕಾರಣ ಮೇ ಬಿ ಹೀಟ್ ಸ್ಟ್ರೋಕ್ ಆಗಿ ಕೂಡ ಇರಬಹುದು. ಮತ್ತೆ ನಾನು ಟೋಬಿನ್ ಅವರ ತಂದೆನೆ, ಇವನನ್ನ ಕಂಡುಹಿಡಿಯೋದಕ್ಕಾಗಿನೇ ಇಷ್ಟೊತ್ತಾಗೋಯ್ತು ನನಗೆ. ಪರವಾಗಿಲ್ಲ, ನಾವು ಎಲ್ಲರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಹುದು, ನಾನು ರೋಡ್ ಅನ್ನ ನೋಡ್ಬಿಟ್ಟೆ ಅಂತ ಹೇಳ್ಬೇಕಾದ್ರೆ ಏನು ರೋಡ್ ಅನ್ನ ನೋಡ್ಬಿಟ್ರ, ಹಾಗಾದ್ರೆ ಏನಕ್ಕೆ ನೀವು ಹೊರಗಡೆ ಹೋಗ್ಲಿಲ್ಲ ಅಂತ ಕೇಳಿದ್ರೆ ಹೊರಗಡೆನಾ, ನಾನು ಇನ್ನ ನನ್ನ ವೈಫ್ ಅನ್ನ ಕಂಡುಹಿಡಿದಿಲ್ಲ, ಅವಳನ್ನ ಕಂಡುಹಿಡಿದ್ರೇನೆ ನಾನು ಅವಳನ್ನ ಕರ್ಕೊಂಡು ಹೊರಗಡೆ ಹೋಗೋದಕ್ಕೆ ಆಗುತ್ತೆ. ಓ ಹೌದಾ, ಸರಿ ಆಯ್ತು, ಯಾವ ಜಾಗದಲ್ಲಿ ನೀವು ರೋಡ್ ಅನ್ನ ನೋಡಿದ್ರಿ? ಅದ ಸ್ಟ್ರೈಟ್ ಆಗಿ ನಾನು ಹೋಗ್ತಿದ್ದೆ, ಅಲ್ಲೇನೆ ನಾನು ರೋಡ್ ಅನ್ನು ನೋಡಿದೆ, ಆದ್ರೆ ಎಕ್ಸಾಕ್ಟ್ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋನು ಹೌದು ನಾವೇ ಇಲ್ಲೇನೆ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಅನ್ನ ನೋಡಿದ್ವಿ ಅಂತ ಹೇಳಿ ಮತ್ತೆ ಆ ಚಿಕ್ಕ ಹುಡುಗನನ್ನ ಮೇಲ್ಗಡೆ ಎತ್ಕೋತಾರೆ. ನೋಡಿದ್ರೆ ಇವಾಗ ಬಿಲ್ಡಿಂಗ್ ಅನ್ನ ಕಾಣ್ತಿಲ್ಲ. ಸರಿ ಓಕೆ, ಈ ಜಾಗದಲ್ಲಿ ಈ ರೀತಿನೇ ನಡೀತಿದೆ, ಆದ್ರೂ ಇರ್ಲಿ, ಇವಾಗ ನಾವು ಎಲ್ಲರೂ ಒಟ್ಟಿಗೆ ಒಂದೇ ಡೈರೆಕ್ಷನ್ ಅಲ್ಲಿ ನಡೆದು ಹೋಗೋಣ ಅಂತ ಹೇಳಿ ಎಲ್ಲರಿಗೂ ಒಟ್ಟಿಗೆ ನಡೆದು ಹೋಗೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಆಡಮ್ ಅವರು ನಮ್ಮ ಹುಡುಗರ ಜೊತೆ ಮಾತಾಡ್ಕೊಂಡು ಎಲ್ಲರನ್ನು ಎಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಆ ದೊಡ್ಡ ಬಂಡೆ ಇರ್ತಿತ್ತಲ್ವಾ, ಆ ಜಾಗಕ್ಕೇನೆ ಕರ್ಕೊಂಡು ಬಂದಿರ್ತಾರೆ. ಅದನ್ನ ನೋಡಿದ ನಮ್ಮ ಹುಡುಗರು ಏನಿದು ಈ ಜಾಗಕ್ಕೆ ಏನಕ್ಕಾಗಿ ನಮ್ಮನ್ನ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳ್ಬೇಕಾದ್ರೆ ಆ ಬಂಡೆಯಲ್ಲಿ ತುಂಬಾನೇ ಡ್ರಾಯಿಂಗ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ತುಂಬಾ ಜನರು ಒಟ್ಟಿಗೆ ಸೇರಿ ಯಾರೋ ಒಬ್ರು ಲೇಡಿಯನ್ನ ಎತ್ಕೊಂಡು ಹೋಗೋ ರೀತಿ, ಬಲಿ ಕೊಡೋ ರೀತಿ ಎಲ್ಲ ಡ್ರಾಯಿಂಗ್ಸ್ ಇರುತ್ತೆ. ಸೊ ಇವನ್ನೆಲ್ಲ ನೋಡಿದ ಆಡಮ್ ಅವರು ಏನಂತ ಹೇಳ್ತಾರ ಅಂದ್ರೆ ಈ ಬಂಡೆ ತುಂಬಾನೇ ಹಳೆಯ ಬಂಡೆ, ಅದು ಮಾತ್ರ ಇಲ್ಲ ಈ ಕಲ್ಲು ಬಂಡೆ ನಮಗೆ ತುಂಬಾ ವಿಷಯವನ್ನ ತಿಳಿಸ್ಕೊಡುತ್ತೆ, ಅದು ಮಾತ್ರ ಇಲ್ಲ ಈ ಕಲ್ಲು ಬಂಡೆ ಅಮೆರಿಕದ ಸೆಂಟರ್ ಅಲ್ಲಿ ಇರ್ತಿದೆ, ಕರೆಕ್ಟ್ ಆದ ಸೆಂಟರ್ ಪಾಯಿಂಟ್ ಅಲ್ಲಿ ಇರ್ತಿದೆ. ಇನ್ನ ಹೇಳ್ಬೇಕು ಅಂದ್ರೆ ನಾವು ಮಿಡಲ್ ಆಫ್ ದ ಕಾಂಟಿನೆಂಟ್ ಅಲ್ಲಿ ಇರ್ತಿದೀವಿ ಅಂತ ಈ ರಿಯಲ್ ಎಸ್ಟೇಟ್ ಮಾಡೋರು ಮನೆಯನ್ನ ಮಾರ್ಬೇಕಾದ್ರೆ ಹೇಗೆಲ್ಲ ಕತೆ ಹೊಡೆದು ಜಾಸ್ತಿ ಮಾತಾಡ್ತಾರೆ, ಆ ರೀತಿ ಇವರು ಈ ಬಂಡೆ ಬಗ್ಗೆ ತುಂಬಾನೇ ಮಾತಾಡ್ತಿರ್ತಾರೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ ನಮಗೆ ಇದೆಲ್ಲ ಇಂಪಾರ್ಟೆಂಟ್ ಇಲ್ಲ, ಇಲ್ಲಿಂದ ನಾವು ಹೊರಗಡೆ ಹೋಗ್ಬೇಕು, ತಪ್ಪಿಸ್ಕೊಂಡು ಹೋಗ್ಬೇಕು, ಅದಕ್ಕೆ ಮಾತ್ರ ದಾರಿಯನ್ನ ಹೇಳಿ ಅಂತ ಕೇಳಿದ್ರೆ ಅದಕ್ಕೆ ಆಡಮ್ಮ ಅದಕ್ಕೆ ಒಂದೇ ಒಂದು ದಾರಿ, ಈ ಬಂಡೆಯನ್ನ ನೀವು ಟಚ್ ಮಾಡೋದೆ ಅಂತ ಹೇಳಿ ಅವರು ಆ ಕಲ್ಲು ಬಂಡೆಯನ್ನ ಟಚ್ ಮಾಡ್ಕೊಂಡು ನಮ್ಮ ಹುಡುಗರ ಹತ್ರ ಬನ್ನಿ ಇದನ್ನ ಟಚ್ ಮಾಡಿ ಆವಾಗ್ಲೇನೆ ನಿಮಗೂ ಗೊತ್ತಾಗ್ಲಿಕ್ಕೆ ಬರುತ್ತೆ ಎಲ್ಲವೇ ಅಂತ ಹೇಳ್ಬೇಕಾದ್ರೆ ತಕ್ಷಣ ತಮ್ಮ ಹುಡುಗ ಇರ್ತಿದ್ದಾನಲ್ಲ ಅವನು ಅದನ್ನ ಟಚ್ ಮಾಡೋದಕ್ಕೆ ಹೋಗ್ತಾನೆ. ಆವಾಗ ಸಡನ್ ಆಗಿ ಒಬ್ಬರು ಲೇಡಿ ಆ ಜಾಗಕ್ಕೆ ಓಡಿ ಬಂದು ಅದನ್ನ ಟಚ್ ಮಾಡಬೇಡ ಅಂತ ಕಿರ್ಚ್ಕೊತಾರೆ. ಯಾರು ಅಂತ ನೋಡಿದ್ರೆ ಅವರೇನೆ ಈ ಆಡಮ್ ಅವರ ವೈಫ್, ಆ ಟೋಬಿನ್ ಹುಡುಗನ ತಾಯಿ. ಅವರನ್ನ ನೋಡೋದಕ್ಕೆ ತುಂಬಾ ದಿನ ಈ ಜಾಗದಲ್ಲಿ ಸಿಗಾಕೊಂಡಿರೋ ರೀತಿ ಕಾಣುತ್ತೆ. ಅವರು ಆಡಮ್ ಅನ್ನು ನೋಡಿ ನೀನು ನಮ್ಮನ್ನ ಬಿಟ್ಟು ದೂರನೇ ಇರು ಅಂತ ಚಿಕ್ಕ ಹುಡುಗನನ್ನು ತಪ್ಪಿಕೊಂಡು ಹೇಳ್ಬೇಕಾದ್ರೆ ಇದನ್ನು ನೋಡುವ ನಮ್ಮ ಹುಡುಗರಿಗೆ ಏನುವೇ ಅರ್ಥವಾಗ್ತಿಲ್ಲ. ಅದಕ್ಕೆ ಆಡಮ್ ನಿನಗೆ ಏನಾಯ್ತು ಹಣಿ, ನಾನು ನಿನಗಾಗಿನೇ ವೇಟ್ ಮಾಡ್ತಿದ್ದು, ನಾವು ಎಲ್ಲರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗ್ಬಿಡ್ತೀವಿ ಅಂತ ಹೇಳ್ಬೇಕಾದ್ರೆ ಇಲ್ಲ ನೀನು ನಮ್ಮ ಹತ್ರ ಬರ್ಬೇಡ, ನೀನು ತುಂಬಾನೇ ಕೆಟ್ಟವನು, ನೀನು ಏನನ್ನ ಮಾಡ್ದೆ ಅಂತ ಗೊತ್ತು, ಏನೆಲ್ಲ ಮಾಡ್ದೆ ಅಂತ ಗೊತ್ತು, ಆ ಹುಡುಗಿಯನ್ನ ನೀನು ಇವಾಗ ಏನನ್ನ ಮಾಡ್ತೆ ಅನ್ನೋದು ನನಗೆ ಗೊತ್ತು ಅಂತ ಏನೋ ಒಂದು ವಿಷಯದ ಬಗ್ಗೆ ಹೇಳೋದಕ್ಕೆ ಬಂದು ಹಾಗೆ ಡೈವರ್ಟ್ ಆಗಿ ನನ್ನನ್ನ ಇವನು ತುಂಬಾನೇ ಟಾರ್ಚರ್ ಮಾಡ್ದ, ಇವನನ್ನ ಯಾರು
ನೀವೇ ನಂಬಬೇಡಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆಡಮ್ ಅದೆಲ್ಲ ಏನು ಇಲ್ಲ, ಇವಳು ತುಂಬಾ ದಿನದಿಂದ ಊಟ ಮಾಡಿಲ್ವಲ್ಲ ಅದಕ್ಕೇನೆ ಒಂದ್ ರೀತಿ ಮಾತಾಡ್ತಿದ್ದಾಳೆ, ಕೆಟ್ಟ ಕೆಟ್ಟ ಇಲ್ಯೂಷನ್ಸ್ ಬರ್ತಿದೆ ಅನ್ಸುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಆವಾಗ ಲೈಟ್ ಆಗಿ ಹೊಟ್ಟೆ ನೋವು ಬರೋದಕ್ಕೆ ಶುರುವಾಗುತ್ತೆ. ಆವಾಗ ಅವಳಿಗೆ ತುಂಬಾನೇ ವಿಜುವಲ್ಸ್ ಕಾಣಿಸುತ್ತೆ. ಆ ವಿಜುವಲ್ಸ್ ಅಲ್ಲಿ ಆಡಮ್ ಅವನುವೆ ಈ ಹುಲ್ಲುಗಳಿಗೆ ಮಿಕ್ಸ್ ಆಗಿದ್ದು ಒಂದು ಮನುಷ್ಯನ ರೀತಿ ಕಾಣ್ತಿರ್ತಾನೆ, ವಿಚಿತ್ರ ವಿಲನ್ ರೀತಿ ಕಾಣ್ತಿರ್ತಾನೆ. ಅದನ್ನ ನೋಡಿ ಹೆದರಿದ ನಮ್ಮ ಹೀರೋಯಿನ್ ತಕ್ಷಣ ನಾವು ಈ ಜಾಗವನ್ನ ಬಿಟ್ಟು ಹೊರಗಡೆ ಹೋಗ್ಬೇಕು, ನನಗೆ ಇವನ ಮೇಲೆ ಒಂದು ಚೂರು ನಂಬಿಕೆನೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಆವಾಗ ಆಡಮ್ ನೋಡಿ ನೀವು ಎಲ್ಲರೂ ತುಂಬಾನೇ ಹೆದರ್ಕೋತಿದ್ದೀರಾ ಅನ್ನೋದು ನನಗೆ ಅರ್ಥವಾಗ್ತಿದೆ, ಏನು ತೊಂದ್ರೆ ಇಲ್ಲ, ಜಸ್ಟ್ ಈ ಸ್ಟೋನ್ ಅನ್ನ ಬಂದು ಈ ಕಲ್ಲು ಬಂಡೆಯನ್ನ ಮುಟ್ಟಿ ನೋಡಿ ನಿಮಗುವೆ ಎಲ್ಲವೂ ಆರಾಮಾಗ್ಬಿಡುತ್ತೆ, ಆವಾಗ್ಲೇನೆ ಇಲ್ಲಿಂದ ಹೊರಗಡೆ ಹೋಗುವ ದಾರಿನೂ ನಿಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅಂತ ಹೇಳ್ಬೇಕಾದ್ರೆ ಇದನ್ನ ಅರ್ಥ ಮಾಡ್ಕೊಂಡ ಹೀರೋ ಸರಿ ಇವನ ಮೇಲೇನೆ ಏನೋ ತಪ್ಪು ಇರ್ತಿದೆ ಅಂತ ಅರ್ಥ ಮಾಡ್ಕೊಂಡು ಆಡಮ್ ಅನ್ನ ನೀನು ಸ್ವಲ್ಪ ದೂರದಲ್ಲಿ ನಿಂತ್ಕೋ ಅಂತ ಹೇಳಿ ಸಡನ್ ಆಗಿ ಅವನನ್ನು ತಬ್ಬಿ ಹಿಡ್ಕೊಂಡು ಎಲ್ಲರೂ ಇಲ್ಲಿಂದ ಹೋಗ್ಬಿಡಿ ಅಂತ ಹೇಳಿ ಆಡಮಿಗೆ ಹೊಡೆಯೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆಡಮ್ ಈಸಿಯಾಗಿ ನಮ್ಮ ಹೀರೋವನ್ನ ಹೊಡೆದು ಹೀರೋ ಅವನಿಗೆ ಕೈಯನ್ನು ಮುರಿದಾಕ್ಬಿಡ್ತಾನೆ. ಇದನ್ನು ನೋಡಿದ ಆಡಮ್ ಅವನ ವೈಫ್ ತುಂಬಾನೇ ಹೆದರಿ ಅವರ ಮಗನನ್ನ ಕರ್ಕೊಂಡು ಅಲ್ಲಿಂದ ಓಡಿ ಹೋಗ್ಬಿಡೋಣ ಅಂತ ಅನ್ಕೋಬೇಕಾದ್ರೆ ಆಡಮ್ ಫಟ್ ಅಂತ ಅವನ ವೈಫ್ ಅನ್ನು ಹಿಡ್ಕೊಂಡು ನೀನು ಈ ರೀತಿಯ ಒಂದು ತಪ್ಪನ್ನ ಮಾಡಿರ್ಲೇಬಾರ್ದಾಗಿತ್ತು, ಆ ಕಲ್ಲು ಬಂಡೆಯನ್ನ ಎಲ್ಲರೂ ಟಚ್ ಮಾಡ್ಬೇಕಾಗಿತ್ತು, ಆದ್ರೆ ನೀನು ಅವರನ್ನ ತಡೆದ್ಬಿಟ್ಟೆ ಅಂತ ಹೇಳಿ ಅವನ ಹೆಂಡತಿಯ ತಲೆಯನ್ನ ಹಿಡಿದು ಹಾಗೆ ಟೈಟ್ ಆಗಿ ಅಮ್ಮುತ್ತಾನೆ. ಅಷ್ಟೇ ಅವರ ತಲೆನೇ ಸಿಡಿದೋಗಿ ಅಲ್ಲೇ ಸತ್ತೋಗ್ತಾರೆ. ಇದನ್ನು ನೋಡಿದ ಹೀರೋಯಿನ್ ಮತ್ತೆ ಅವಳ ತಮ್ಮನಿಗೆಲ್ಲ ಹೇಗಿರ್ಬೇಕು, ಹೆದರಿ ಹೋಗಿ ಭಯದಲ್ಲಿ ಆ ಕಾಡಿನ ಒಳಗಡೆ ಗೆದ್ದು ಬಿದ್ದು ಅಯ್ಯೋಯ್ಯೋ ಅಂತ ಕಿರ್ಚ್ಕೊಂಡು ಓಡಿ ಹೋಗ್ತಿರ್ತಾರೆ. ಹಿಂದೆನೆ ಹೀರೋನು ಓಡಿ ಬರ್ತಿರ್ತಾನೆ, ಅವನಿಗೆ ಕೈ ಮುರಿದೋಗಿದೆಯಲ್ವಾ ಇವಾಗ, ಆದ್ರೂ ಮೂವರುವೆ ಬೇಗ ಬೇಗ ಓಡಿ ಬಂದು ಹೊರಗಡೆ ನೋಡ್ಬೇಕಾದ್ರೆ ಒಂದು ಹಳೆಯ ಫ್ಯೂಯಲ್ ಸ್ಟೇಷನ್ ರೀತಿ ಇರ್ತಿದೆ. ಸೊ ಆ ಜಾಗದ ಒಳಗಡೆ ನಮ್ಮ ಹುಡುಗರು ಬೇಗ ಬೇಗ ಬಂದ್ಬಿಡ್ತಾರೆ. ಅವರ ಮನಸ್ಸು ಪೂರ್ತಿ ತುಂಬಾನೇ ಭಯವಾಗ್ತಿರುತ್ತೆ. ಆ ಚಿಕ್ಕ ಹುಡುಗ ಬೇರೆ ಅಳ್ತಿರ್ತಾನೆ. ಸೊ ಒಳಗಡೆ ಬಂದು ಒಂದು ಜಾಗದಲ್ಲಿ ಹೌಸ್ಕೋತಾರೆ. ಆವಾಗ ಕೂಡ ತಮ್ಮ ಹುಡುಗ ಎಲ್ಲವೇ ನಿನ್ನಿಂದಾನೇ ಕಣೋ, ನೀನು ಬಂದ ಮೇಲೆ ಎಲ್ಲವೇ ಚೇಂಜ್ ಆಗೋಯ್ತು ಅಂತ ನಮ್ಮ ಹೀರೋಗೆನೆ ಬೈತಿರ್ತಾನೆ. ಇದರಿಂದ ಅವರಿಬ್ಬರ ಒಳಗಡೆನು ಜಗಳ ಆಗುತ್ತೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಸ್ವಲ್ಪ ಹೊತ್ತು ಸುಮ್ನೆ ಇರ್ತೀರಾ, ಇಲ್ಲಿ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ತಿದೆ, ಇಂತಹ ಸಮಯದಲ್ಲಿ ನೀವು ಗಲಾಟೆ ಮಾಡ್ತಿರ್ತೀರಾ ಅಂತ ಹೇಳಿ ನಮ್ಮ ಹೀರೋಯಿನ್ ಇವಾಗ ಹೀರೋಗೆ ಸಪೋರ್ಟ್ ಮಾಡಿ ಮಾತಾಡ್ತಾಳೆ. ಇದು ತಮ್ಮ ಹುಡುಗನಿಗೆ ಒಂದು ಚೂರು ಇಷ್ಟ ಆಗ್ತಿಲ್ಲ. ಅದೇ ಸಮಯದಲ್ಲಿ ಆ ಜಾಗಕ್ಕೆ ಆಡಮ್ ಬರೋ ರೀತಿ ಸದ್ದಾಗ್ಬೇಕಾದ್ರೆ ಅಷ್ಟೇ ಅಕಸ್ಮಾತ್ ಅವನು ಏನಾದ್ರೂ ಒಳಗಡೆ ಬಂದ್ರೆ ಖಂಡಿತ ಇವ್ರುಗಳ ಕಥೆಯನ್ನ ಮುಗಿಸ್ಬಿಡ್ತಾನೆ ಅಂತ ಇವ್ರುಗಳು ಹೆದರಿ ಬೇಗ ಬೇಗ ಬಿಲ್ಡಿಂಗ್ ಮೇಲ್ಗಡೆ ಹತ್ಕೋತಾರೆ. ಆ ರೀತಿ ಮೇಲ್ ಹತ್ತಿ ನೋಡ್ಬೇಕಾದ್ರೇನೆ ದೂರದಲ್ಲಿ ಏನೋ ಒಂದು ವಿಷಯ ಇರೋದು ಇವರಿಗೆ ಕಾಣಿಸುತ್ತೆ. ಅಂದ್ರೆ ದೂರದಲ್ಲಿ ಆ ಚರ್ಚ್ ಇರೋದು ಇವರಿಗೆ ಕಾಣಿಸ್ತಿದೆ ಅನ್ಸುತ್ತೆ. ಅದು ಮಾತ್ರ ಇಲ್ಲ, ಕೆಳಗಡೆ ಆ ಫ್ರೆಡಿನ ಇರ್ತಿದ್ಯಲ್ಲ ಅದು ಕೂಡ ಒಂದು ಜಾಗದಲ್ಲಿ ನಿಂತಿರುತ್ತೆ. ಅದನ್ನ ಇವರು ನೋಡ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಹುಲ್ಲಿನ ಒಳಗಡೆ ನುಗ್ಗುತ್ತೆ. ಆ ನಾಯಿ ನೋಡಿದ್ರೆ ಸಡನ್ ಆಗಿ ರೋಡಿನ ಕಡೆಗೆ ಬಂದ್ಬಿಡುತ್ತೆ. ಸೊ ಇದನ್ನ ನೋಡಿದ ನಮ್ಮ ಹೀರೋ ಮೇ ಬಿ ಇದೇನೇ ದಾರಿ ಆಗಿರ್ಬೇಕು ಅನ್ಸುತ್ತೆ ನಾವು ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೇನೆ ನಮ್ಮ ಹೀರೋಗೆ ಲೆಗ್ಗು ಸ್ಲಿಪ್ ಆಗಿ ಬಿಲ್ಡಿಂಗ್ ಇಂದ ಕೆಳಗಡೆ ಬೀಳೋದಕ್ಕೆ ಹೋಗ್ತಾನೆ. ತಮ್ಮ ಹುಡುಗ ಹೀರೋವನ್ನ ಹಿಡಿದು ಬಿಡ್ತಾನೆ. ಆದ್ರೂ ಒಂದು ಸೆಕೆಂಡ್ ಯೋಚನೆ ಮಾಡ್ತಾನೆ, ನಿನ್ನಿಂದಾನೇ ನನಗೂ ನನ್ನ ಅಕ್ಕನಿಗೂ ಜಗಳ ಬರ್ತಿರೋದು, ನೀನು ಸತ್ತೋಗೋ ಅನ್ನೋ ರೀತಿ ಯೋಚನೆ ಮಾಡಿ ನಮ್ಮ ಹೀರೋವನ್ನ ಬಿಟ್ಬಿಡ್ತಾನೆ. ಅಲ್ಲಿಂದ ಕೆಳಗಡೆ ಬೀಳ್ತಿರ್ತಾನೆ ಹೀರೋ. ಈ ವಿಷಯವನ್ನ ಚಿಕ್ಕ ಹುಡುಗ ಟೋಬಿನ್ ನೋಡ್ಬಿಡ್ತಾನೆ. ತಮ್ಮ ಹುಡುಗ ತಕ್ಷಣ ಇದನ್ನ ನೀನು ಯಾರ ಹತ್ರನೂ ಹೇಳ್ಬಾರ್ದು ಅಂತ ಚಿಕ್ಕ ಹುಡುಗನಿಗೆ ಹೇಳೋಷ್ಟರಲ್ಲಿ ಆ ಜಾಗಕ್ಕೆ ಆಡಮ್ ಅವರು ಬಂದ್ಬಿಡ್ತಾನೆ. ಅಷ್ಟೇ ಇವಾಗ ಅಲ್ಲಿರೋರು ಎಲ್ಲರೂ ಎದ್ದು ಬಿದ್ದು ಓಡಿ ಹೋಗ್ತಿರ್ತಾರೆ ಒಂದೊಂದು ಕಡೆ. ಆ ಚಿಕ್ಕ ಹುಡುಗನನ್ನ ನೋಡಿದ್ರೆ ಹೆದರಿ ಹಾಗೆ ಹುಲ್ಲಿನ ಒಳಗಡೆ ನುಗ್ಗಿ ಓಡಿ ಹೋಗ್ತಾನೆ. ಇಲ್ಲಿ ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ಓಡಿ ಬರೋದಕ್ಕೆ ಆಗ್ತಿಲ್ಲ, ನಿಧಾನಕ್ಕೆ ನಡೆದು ಬರ್ತಿರ್ತಾಳೆ. ತಮ್ಮ ಹುಡುಗನೇ ಅವಳಿಗೆ ಸಪೋರ್ಟ್ ಮಾಡಿ ಹಾಗೆ ನಿಧಾನಕ್ಕೆ ಕರ್ಕೊಂಡು ಹೋಗ್ತಿರ್ತಾನೆ. ಆ ರೀತಿ ಹೋಗ್ತಿರ್ಬೇಕಾದ್ರೆ ಹೀರೋಯಿನ್ ತಮ್ಮನನ್ನು ನೋಡಿ ಎಲ್ಲಿ ಹೀರೋ ಅಂತ ಕೇಳ್ತಾಳೆ. ನೋಡು ಅಕ್ಕ, ಅವನೆಲ್ಲ ನಮ್ಮ ಫ್ಯಾಮಿಲಿ ಒಳಗಡೆ ಬೇಡ, ನಾವು ಮಾತ್ರ ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ಸಾಕು, ನಾನು ಹೇಳೋದನ್ನ ಕೇಳು ಅಂತ ಅವನು ಹೇಳ್ಬೇಕಾದ್ರೇನೆ ನಮ್ಮ ಹೀರೋಯಿನ್ಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ. ನೀನು ಅವನನ್ನ ಏನು ಮಾಡ್ಬಿಟ್ಟಿ ಅಲ್ವಾ, ನಿಜವನ್ನ ಹೇಳು ಅಂತ ಕೇಳ್ಬೇಕಾದ್ರೆ ತಮ್ಮ ಹುಡುಗ ಅಕ್ಕ ಆ ರೀತಿ ಎಲ್ಲ ಏನು ಇಲ್ಲ, ನಾನು ಹೇಳೋದನ್ನ ಮಾತ್ರ ನೀನು ಕೇಳು, ಬಾ ನಾವು ಇಲ್ಲಿಂದ ಹೋಗ್ಬಿಡೋಣ ಅಂತ ಹೇಳ್ತಾನೆ ಇರ್ತಾನೆ, ಕಿರ್ಚ್ಕೊತಿರ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಅವನ ಮಾತನ್ನ ಕೇಳದೆ ಅವಳ ಪಾಡಿಗೆ ಒಳಗಡೆ ಹೋಗ್ತಾನೆ ಇರ್ತಾಳೆ. ಅಂದ್ರೆ ಹೀರೋವನ್ನ ಹುಡುಕ್ತಿರ್ತಾಳೆ. ತಮ್ಮ ಹುಡುಗನ ಅವಳ ಹಿಂದೆನೆ ಹೋಗ್ತಿರ್ತಾನೆ. ಆವಾಗ ಸಡನ್ ಆಗಿ ಅವನನ್ನ ಯಾರೋ ಹಿಡಿತಾರೆ. ಯಾರು ಅಂತ ನೋಡಿದ್ರೆ ಅದು ಬೇರೆ ಯಾರು ಇಲ್ಲ, ಆಡಮ್. ಆಮೇಲೆ ಏನು ತಮ್ಮ ಹುಡುಗ ತುಂಬಾನೇ ಹೆದರಿ ಅಲ್ಲಿ ಇಲ್ಲಿ ಅಂತ ಓಡಿ ಹೋಗ್ತಾನೆ. ಆದ್ರೆ ಅವನು ಯಾವ ಕಡೆ ಓಡಿ ಹೋದ್ರು ಅವನನ್ನ ಈಸಿಯಾಗಿ ಹಿಡಿದು ಬಿಡ್ತಾನೆ ಆಡಮ್. ಅಷ್ಟೇ ಅವನಿಗೆ ಹಾಕಿ ಚೆನ್ನಾಗಿ ಹೊಡೆದ್ಬಿಟ್ಟು ಇಲ್ಲಿ ನೋಡು, ನೀನು ಯಾವುದೇ ಕಡೆ ಓಡಿ ಹೋದ್ರು ಸರಿ, ನಾನು ನಿನ್ನನ್ನ ಹಿಡಿದು ಬಿಡ್ತೀನಿ, ಯಾಕೆಂದ್ರೆ ನೀನು ಎಲ್ಲ ಸಲನು ಈ ರೀತಿನೇ ಮಾಡ್ತಿದೀಯಾ ಅಂತ ಹೇಳ್ಬೇಕಾದ್ರೆ ಇವನಿಗೆ ಏನುವೇ ಅರ್ಥವಾಗದೆ ಹಾಗೆ ಸೈಡ್ ಅಲ್ಲಿ ನೋಡ್ತಾನೆ. ನೋಡಿದ್ರೆ ಇವನ ತರನೇ ಒಂದು ರೂಪ ಅಲ್ಲಿ ಸತ್ತು ಬಿದ್ದಿರುತ್ತೆ. ಆಕ್ಚುಲಿ ಇದೊಂದು ಲೂಪ್ ತಾನೆ, ಇದು ಹಾಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ ತಾನೆ. ಆ ರೀತಿ ಈ ಜಾಗಕ್ಕೆ ಬರುವ ಎಲ್ಲ ತಮ್ಮನನ್ನು ಈ ಆಡಮೆ ಕೊಂದಿರ್ತಾನೆ. ಎಲ್ಲಾ ಸಲನೂ ಈ ತಮ್ಮ ಹುಡುಗ ಯಾವ ಯಾವ ಡೈರೆಕ್ಷನ್ ಅಲ್ಲಿ ಓಡಿ ಹೋಗ್ತಾನೆ ಅನ್ನೋ ವಿಷಯ ಈ ಆಡಮ್ಗೆ ಚೆನ್ನಾಗಿ ಗೊತ್ತಿದೆ. ಅದರಿಂದ ಈ ಸಲ ಕೂಡ ಈ ಆಡಮ್ ಕ್ರೂರವಾಗಿ ತಮ್ಮ ಹುಡುಗನನ್ನು ಹೊಡೆದು ಸಾಯಿಸ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋವನ್ನ ನೋಡ್ಬೇಕಾದ್ರೆ ಅವನು ಸೇಫ್ ಆಗಿ ಒಂದು ಜಾಗದಲ್ಲಿ ಬಿದ್ದಿದ್ದಾನೆ ಅನ್ಸುತ್ತೆ. ಇನ್ನ ಅವನಿಗೆ ಅಷ್ಟೇನು ಏಟಾಗಿಲ್ಲ, ಇನ್ನ ಜೀವಂತವಾಗಿನೇ ಇರ್ತಿದ್ದಾನೆ. ಸೊ ಸುಧಾರಿಸಿಕೊಂಡು ಮೇಲೆದ್ದು ಹೀರೋಯಿನ್ ಅವಳ ಹೆಸರನ್ನ ಹೇಳ್ಕೊಂಡು ಹಾಗೆ ಆ ಹುಲ್ಲಿನ ಗದ್ದೆ ಒಳಗಡೆ ಹೀರೋಯಿನ್ ಅನ್ನು ಹುಡುಕಿ ಹೋಗ್ತಿರ್ತಾನೆ ಹುಡುಗ. ಹೀರೋಯಿನ್ಗೂ ಹೀರೋ ಅವನ ಸದ್ದು ಕೇಳುತ್ತೆ. ಆದ್ರಿಂದ ಇಬ್ಬರುವೆ ಒಂದೊಂದು ಸೈಡ್ ಇಂದ ಎಮೋಷನಲ್ ಆಗಿ ಮಾತಾಡ್ಕೊತಿರ್ತಾರೆ. ನಿನ್ನ ತಮ್ಮನಿಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ, ಆದ್ರಿಂದಾನೇ ಏನೋ ಗೊತ್ತಿಲ್ಲದೆ ಈ ರೀತಿ ಮಾಡ್ಬೇಟ, ಅದು ನನಗೆ ಅರ್ಥವಾಗ್ತಿದೆ ಅಂತ ಹೀರೋ ಆ ವಿಷಯವನ್ನ ಅರ್ಥ ಮಾಡ್ಕೊಂಡು ಇವಾಗ ಹೀರೋಯಿನ್ ಹತ್ರ ಸಾರಿಯನ್ನ ಕೇಳ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ಆ ಜಾಗಕ್ಕೆ ಆಡಮ್ ಒಂದು ಹೀರೋಯಿನ್ ಅನ್ನು ಹಿಡಿದು
ಹಿಡಿದು ಬಿಡ್ತಾನೆ. ಹೀರೋಯಿನ್ ಅನ್ನ ಹಿಡಿದ್ಬಿಟ್ಟು, ನಾನು ಅವಾಗ್ಲೇ ಹೇಳ್ದೆ ಅಲ್ವಾ ಸುಮ್ನೆ ಬಂದು ಆ ಬಂಡಿಯನ್ನ ಟಚ್ ಮಾಡಿ ಅಂತ, ನಾನು ಹೇಳ್ದಾಗ್ಲೇ ನನ್ನ ಮಾತನ್ನ ಕೇಳಿರ್ಬೇಕಾಗಿತ್ತು ನೀವು, ಇವಾಗ ನೋಡು ನಾನು ನಿನ್ನನ್ನ ಏನನ್ನ ಮಾಡ್ತೀನಿ ಅಂತ ಹೇಳಿ ಹಾಗೆ ನಮ್ಮ ಹೀರೋಯಿನ್ ಹತ್ರ ಒಂದ್ ರೀತಿ ಮಿಸ್ಬಿಹೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆವಾಗ ನಮ್ಮ ಹೀರೋಯಿನ್ ಸೈಡ್ ಅಲ್ಲಿ ನೋಡ್ಬೇಕಾದ್ರೆ ಒಂದು ಸಿಸರ್ ಬಿದ್ದಿರುತ್ತೆ. ಇದನ್ನ ಆಲ್ರೆಡಿ ನಮ್ಮ ಹೀರೋಯಿನ್ ಅವರು ನೋಡಿರ್ತಾರೆ ಅಲ್ವಾ. ಅದನ್ನ ಕೈಗೆ ತಗೊಂಡು ಆಡಮ್ ಅವನ ಕಣ್ಣಿಗೆ ಒಂದೇ ಚುಚ್ಚು, ಆ ರೀತಿ ಚುಚ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಅಂತ ನಮ್ಮ ಹೀರೋಯಿನ್ ಟ್ರೈ ಮಾಡ್ತಾಳೆ. ಆವಾಗ ಅವಳಿಗೆ ತುಂಬಾನೇ ಹೊಟ್ಟೆ ನೋವು ಬರ್ತಿರುತ್ತೆ. ಅಂತಹ ಸಮಯದಲ್ಲಿ ಅವಳ ಮುಂದೆ ಹುಲಿನ ಮನುಷ್ಯರೆಲ್ಲ ಅವಳ ಮುಂದೆ ನಿಂತಿರೋ ರೀತಿ ಅವಳ ಕಣ್ಣಿಗೆ ಕಾಣಿಸುತ್ತೆ. ಅಷ್ಟೇ ಹಾಗೆ ಆ ಹುಳುಗಳೆಲ್ಲ ಒಟ್ಟಿಗೆ ಸೇರಿ ನಮ್ಮ ಹೀರೋಯಿನ್ ಅನ್ನು ಹಿಡಿಯೋ ರೀತಿ ಕಾಣುತ್ತೆ. ಇವಾಗ ಇಲ್ಲಿ ಇರುವುದು ಎಲ್ಲವೂ ದಿವ್ಯ ರೀತಿ ಕಾಣ್ತಿದೆ. ಅವು ಎಲ್ಲವೂ ಏನನ್ನ ಮಾಡುತ್ತೆ ಅಂದ್ರೆ, ಆ ದೊಡ್ಡ ಬಂಡಿಯಲ್ಲಿ ಏನೋ ಒಂದು ವಿಷಯದ ಬಗ್ಗೆ ಕೆತ್ತಿತ್ತಲ್ವಾ, ಒಂದು 4-5 ಜನರು ಒಟ್ಟಿಗೆ ಸೇರಿ ಒಂದು ಲೇಡಿಯನ್ನ ಎತ್ಕೊಂಡು ಹೋಗೋ ರೀತಿ, ಅದೇ ತರನೇ ಇವಾಗ ನಮ್ಮ ಹೀರೋಯಿನ್ ಅನ್ನು ಎತ್ಕೊಂಡು ಹೋಗಿ ಒಂದು ಜಾಗದಲ್ಲಿ ಬಿಸಾಕ್ತವೆ. ನಮ್ಮ ಹೀರೋಯಿನ್ ನೋವನ್ನ ತಡ್ಕೊಳ್ಳಕ್ಕೆ ಆಗದೆ ಕಣ್ಬಿಟ್ಟು ಎದ್ದೇಳ್ತಾಳೆ. ನೋಡಿದ್ರೆ ಆ ಕಲ್ಲು ಬಂಡೆಯ ಮುಂದೆನೆ ಇರ್ತಾಳೆ. ಸೊ ಈ ಜಾಗದಲ್ಲಿ ನಮ್ಮ ಹೀರೋಯಿನ್ ಫೋನ್ ಕಾಲ್ ಅನ್ನ ಮಾಡ್ತಾಳೆ. ತಮ್ಮ ಹೀರೋವನ್ನ ಏನನ್ನು ಮಾಡ್ಬೇಡ, ಇಬ್ಬರು ಜಗಳ ಮಾಡ್ಕೋಬೇಡಿ ಅಂತ ವಾರ್ನಿಂಗ್ ಅನ್ನ ಮಾಡಿರ್ತಾಳೆ. ಇದಕ್ಕೂ ಮುಂಚೆ ಫೋನ್ ಕಾಲ್ ಅಲ್ಲಿ ಒಂದು ಡಿಸ್ಟರ್ಬೆಡ್ ವಾಯ್ಸ್ ಬಂದಿರುತ್ತೆ ಅಲ್ವಾ, ಅದನ್ನ ಮಾತಾಡಿದ್ದೆ ನಮ್ಮ ಹೀರೋಯಿನ್. ಅದೇ ಸಮಯದಲ್ಲಿ ನಮ್ಮ ಹೀರೋಯಿನ್ ಗೆ ತುಂಬಾನೇ ನೋವಾಗ್ತಿರುತ್ತೆ. ಆವಾಗ ಬಂಡೆಯಲ್ಲಿ ಇವಾಗ ನಮ್ಮ ಹೀರೋಯಿನ್ ಗೆ ಹುಟ್ಟಲಿದೆ ಅಲ್ವಾ ಮಗು, ಅದ್ರ ಬಗ್ಗೆನೂ ಹಾಕಿರುತ್ತೆ. ಅದು ಮಾತ್ರ ಇಲ್ಲ, ಕಲ್ಲು ಬಂಡೆಯ ಮುಂದೆ ದೊಡ್ಡ ಪಾತಳ ಇರೋ ರೀತಿ ಓಪನ್ ಆಗುತ್ತೆ. ಹಾಗೆ ಒಳಗಡೆ ನೋಡಿದ್ರೆ ಇಲ್ಲಿವರೆಗೂ ಈ ಜಾಗಕ್ಕೆ ಬಂದು ಸತ್ತೋಗಿರ್ತಾರೆ ಅಲ್ವಾ, ಅವರ ಸ್ಕೆಲಿಟನ್ಸ್ ಎಲ್ಲ ಆ ಜಾಗದಲ್ಲಿ ಇರುತ್ತೆ, ತುಂಬಾನೇ ಬಿದ್ದಿರುತ್ತೆ. ಅಷ್ಟೇ ಇದನ್ನ ನೋಡಿ ಹೆದರಿದ ನಮ್ಮ ಹೀರೋಯಿನ್ ತುಂಬಾನೇ ಹೆದರಿ ಬೆದರಿ ಕಿರ್ಚ್ಕೊತಾಳೆ. ಅವಳಿಗೆ ನೋವು ಬೇರೆ ತಡ್ಕೊಳ್ಳೋಕೆನೆ ಆಗ್ತಿಲ್ಲ. ಫಟ್ ಅಂತ ಅನ್ಕಾನ್ಶಿಯಸ್ ಆಗ್ಬಿಡ್ತಾಳೆ. ಸ್ವಲ್ಪ ಹೊತ್ತು ಬಿಟ್ಟು ಅರ್ಧಂಬರ್ಧ ಪ್ರಜ್ಞೆಯಲ್ಲಿ ನೋಡ್ಬೇಕಾದ್ರೆ ಇವಾಗ ನಮ್ಮ ಹೀರೋಯಿನ್ ಗೆ ಡೆಲಿವರಿ ಆಗ್ಬಿಟ್ಟಿದೆ, ಮಗು ಹುಟ್ಬಿಟ್ಟಿದೆ ಅನ್ಸುತ್ತೆ. ಆವಾಗ ತಮ್ಮ ಹುಡುಗನೇ ಹೀರೋಯಿನ್ ಹತ್ರ ಬಂದು, ನೀನು ಏನಕ್ಕೂ ಹೆದರ್ಕೋಬೇಡ, ನಾನು ನಿನ್ನ ಮಗುವನ್ನ ಕಾಪಾಡ್ಬಿಟ್ಟೆ ಅಂತ ಹೇಳಿ ನಮ್ಮ ಹೀರೋಯಿನ್ ಗೆ ಕುಡಿಯೋದಕ್ಕೆ ನೀರನ್ನೆಲ್ಲ ಕೊಡ್ತಾನೆ. ಹೀರೋಯಿನ್ ಗೆ ತಲೆ ತಿರುಗ್ತಾನೆ ಇರುತ್ತೆ. ಸೈಡ್ ಅಲ್ಲಿ ನೋಡ್ಬೇಕಾದ್ರೆ ಅವಳಿಗೆ ಹುಟ್ಟಿದ ಮಗು ಕೂಡ ಇರುತ್ತೆ. ಮಗು ಹುಟ್ಟಿ 6 ತಿಂಗಳಾದ ಮೇಲೆ ಪ್ರೀ ಮೆಚೂರ್ಡ್ ಆಗಿ ಇರುತ್ತೆ ಅಲ್ವಾ, ಆ ತರ ಇರ್ತಿದೆ ಬೇಬಿ. ಅದನ್ನು ನಮ್ಮ ಹೀರೋಯಿನ್ ನೋಡ್ತಾರೆ. ಹಾಗೆ ಸ್ವಲ್ಪ ಹೊತ್ತು ಆಗುತ್ತೆ. ತಮ್ಮ ನಮ್ಮ ಹೀರೋಯಿನ್ ಗೆ ತಿನ್ನೋದಕ್ಕೆ ಏನನ್ನು ಕೊಡ್ತಾನೆ. ನಮ್ಮ ಹೀರೋಯಿನ್ ಅದನ್ನ ಚೆನ್ನಾಗಿ ಕಚ್ಚಿ ಕಚ್ಚಿ ತಿಂತಿರ್ತಾಳೆ. ಆವಾಗ್ಲೇ ಅವಳಿಗೆ ಏನೋ ಒಂದ್ ರೀತಿ ಫೀಲ್ ಆಗ್ತಿರುತ್ತೆ, ಇದು ತಿನ್ನೋದಕ್ಕೆ ಒಂದ್ ರೀತಿ ಇರ್ತಿದೆಯಲ್ಲ, ಏನಿದು ಅಂತ ಕನ್ಫ್ಯೂಸ್ ಆಗಿ ತಿರುಗಿ ನೋಡ್ಬೇಕಾದ್ರೇನೆ ಆ ಮಗುವನ್ನೇ ತಿನ್ನೋದಕ್ಕೆ ಕೊಟ್ಟಿದ್ದಾನೆ. ಇವಾಗ ಹಾಗೆ ನಮ್ಮ ಹೀರೋಯಿನ್ ಅವಳ ವಿಷನ್ ಅಲ್ಲಿ ಆಡಮ್ ಅವನ ಮುಖ ಕಾಣುತ್ತೆ. ಅಷ್ಟೇ ಇವಾಗ ಅವಳಿಗೆ ಏನು ನಡೀತಿದೆ ಅಂತಾನೆ ಗೊತ್ತಾಗದೆ ಹಾಗೆ ಅನ್ಕಾನ್ಶಿಯಸ್ ಆಗಿ ಮಲಗ್ಬಿಡ್ತಾಳೆ. ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೀರೋ ಆ ಜಾಗಕ್ಕೆ ಬಂದ್ಬಿಡ್ತಾನೆ. ಆವಾಗ ನಮ್ಮ ಹೀರೋಯಿನ್ ಅಲ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿರೋದನ್ನ ನೋಡಿ, ಅವಳ ಹೊಟ್ಟೆಯಲ್ಲಿ ಇವಾಗ ಮಗು ಇಲ್ದೇ ಇರೋದನ್ನು ನೋಡಿ ತುಂಬಾನೇ ಬಿಕ್ಕಿ ಬಿಕ್ಕಿ ಅಳ್ತಾನೆ ಹುಡುಗ. ನಾನೇನೆ ನಮ್ಮ ಮಗುವನ್ನ ಕೊಂದ್ಬಿಟ್ಟೆ, ಎಲ್ಲದಕ್ಕೂ ಕಾರಣ ನಾನೇನೆ ಅಂತ ಬಿದ್ದು ಬಿದ್ದು ಅಳ್ತಿರ್ತಾನೆ. ಆವಾಗ ಕರೆಕ್ಟ್ ಆಗಿ ಆ ಜಾಗಕ್ಕೆ ನಮ್ಮ ಟೋಬಿನ್ ಚಿಕ್ಕ ಹುಡುಗ ಬಂದು ನಮ್ಮ ಹೀರೋವನ್ನ ನೋಡಿ, ನನ್ನ ತಂದೆಯವರು ತಾನೇ ಇವನ್ನೆಲ್ಲ ಮಾಡಿದ್ದು, ನನಗೆ ಗೊತ್ತು ಇದನ್ನ ಸ್ಟಾಪ್ ಮಾಡೋದಕ್ಕೇನೆ ಆಗೋದಿಲ್ಲ ಅಂತ ಹುಡುಗ ಹೇಳ್ಬೇಕಾದ್ರೆ ತಕ್ಷಣ ನಮ್ಮ ಹೀರೋ ಚಿಕ್ಕ ಹುಡುಗನ ಹತ್ರ, ಸರಿ ಪರವಾಗಿಲ್ಲ ಬಿಡು, ನೀನು ಏನಕ್ಕೂ ಫೀಲ್ ಮಾಡಬೇಡ, ನಿನ್ನ ತಂದೆಯವರು ನಿನ್ನನ್ನ ಏನನ್ನು ಮಾಡಲ್ಲ ಅಂತ ಹೇಳ್ಬೇಕಾದ್ರೆ, ಆದ್ರೆ ಈ ಚಿಕ್ಕ ಹುಡುಗ ಭಯದಲ್ಲಿ ಅವರು ಎಲ್ಲರೂ ನಮ್ಮನ್ನ ನೋಡ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಫಟ್ ಅಂತ ಆ ಜಾಗಕ್ಕೆ ವಿಲ್ಲನ್ ಆಡಮ್ ಬಂದ್ಬಿಡ್ತಾನೆ. ಸೊ ಆ ಜಾಗಕ್ಕೆ ಬಂದು ನಮ್ಮ ಹೀರೋಗೆ ಸರಿಯಾಗಿ ಹೊಡೆದು ಅವನನ್ನು ಸಾಯಿಸೋಣ ಅಂತ ಹೋಗ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವನ ಹಿಂದೆಯಿಂದ ಬಂದು ಅವನಿಗಿರುವ ಇನ್ನೊಂದು ಕಣ್ಣನ್ನು ಡ್ಯಾಮೇಜ್ ಮಾಡಿ ಬಿಡ್ತಾಳೆ. ಅಷ್ಟೇ ಇವಾಗ ಕಂಪ್ಲೀಟ್ ಆಗಿ ಆಡಮ್ ಅವನಿಗೆ ಕಣ್ಣು ಕಾಣಿಸ್ತಿಲ್ಲ. ಆದ್ರೂ ಹೇಗೋ ನಮ್ಮ ಹೀರೋಯಿನ್ ಅನ್ನ ಕೆಳಗಡೆ ತಳ್ಳಿ ಬಿಡ್ಬೇಕಾದ್ರೆ ಆ ಫೋರ್ಸ್ ಅಲ್ಲಿ ನಮ್ಮ ಹೀರೋಯಿನ್ ಕೆಳಗಡೆ ಬಿದ್ದೋಗ್ತಾಳೆ. ಆದ್ರೆ ಇವಾಗ ಆಡಮ್ ಅವನಿಗೆ ಕಣ್ಣು ಕಾಣಿಸ್ತಿಲ್ಲ ಅಲ್ವಾ, ಈ ಗ್ಯಾಪ್ ಅನ್ನ ಯೂಸ್ ಮಾಡಿ ನಮ್ಮ ಹೀರೋ ಅವನಿಗೆ ಸರಿಯಾಗಿ ಹೊಡಿತಾನೆ. ಫೈನಲಿ ಆ ಹುಲ್ಲುಗಳನ್ನು ಯೂಸ್ ಮಾಡಿ ಆಡಮ್ ಅವನ ಕತ್ತಿಗೆ ಹಾಕಿ ಚೆನ್ನಾಗಿ ಟೈಟ್ ಮಾಡಿ ಅವನ ಕತ್ತಿಯನ್ನ ಅಲ್ಲೇ ಮುಗಿಸ್ತಾನೆ ನಮ್ಮ ಹೀರೋ. ನಂತರ ಬೇಗ ಬೇಗ ಬಂದು ಹೀರೋಯಿನ್ ಅನ್ನ ಚೆಕ್ ಮಾಡ್ಬೇಕಾದ್ರೆ ಇವಾಗ ನಮ್ಮ ಹೀರೋಯಿನ್ ಅವಳ ಮೈಯಲ್ಲಿ ಜೀವ ಇಲ್ಲ, ಸೊತ್ತೋಗ್ಬಿಟ್ಟಿದ್ದಾಳೆ. ಸೊ ಹೀರೋ ತುಂಬಾನೇ ಫೀಲ್ ಮಾಡಿ ಹೊಳ್ತಿರ್ತಾನೆ, ಇದನ್ನ ಅವನ ಕೈಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆನೆ ಆಗ್ತಿಲ್ಲ. ನಂತರ ಕೋಪದಲ್ಲಿ ಆ ಬಂಡೆಯನ್ನು ತಿರುಗಿ ಗುರಾಯಿಸ್ತಾನೆ. ತುಂಬಾನೇ ಟೆನ್ಷನ್ ಆಗಿ ಆ ಬಂಡೆಯನ್ನು ಟಚ್ ಮಾಡೋದಕ್ಕೆ ಹೋಗ್ತಾನೆ ಹೀರೋ. ಆವಾಗ ಚಿಕ್ಕ ಹುಡುಗ ಟೋಬಿನೇ ಬಂದು ಅವನನ್ನ ತಡೀತಾನೆ. ಅದನ್ನ ಮುಟ್ಬೇಡಿ ಅಂತ ಹೇಳಿ ಕಿರ್ಚ್ಕೊತಾನೆ. ಆದ್ರೂ ನಮ್ಮ ಹೀರೋ ನೀನು ದಾರಿ ಬಿಡು ಅಂತ ಹೇಳಿ ಆ ಬಂಡೆಯನ್ನು ಹೋಗಿ ಟಚ್ ಮಾಡ್ತಾನೆ. ಆ ರೀತಿ ಅವನು ಮುಟ್ಬೇಕಾದ್ರೆ ಇವಾಗ ಆ ಹುಲ್ಲುಗಳೆಲ್ಲ ನಮ್ಮ ಹೀರೋ ಅವನ ಕೈ ಮೇಲೆ ಹಾಗೆ ಹತ್ಕೊಳ್ಳೋ ರೀತಿ ಕಾಣಿಸುತ್ತೆ. ಅದು ಮಾತ್ರ ಇಲ್ಲ, ಈ ಜಾಗದ ವಿಜುವಲ್ಸ್ ಎಲ್ಲವನ್ನು ನಮ್ಮ ಹೀರೋಗೆ ಅದು ತೋರಿಸ್ಕೊಡುತ್ತೆ, ಎಲ್ಲ ದಾರಿಯನ್ನು ತೋರಿಸ್ಕೊಡುತ್ತೆ. ನಂತರ ನಮ್ಮ ಹೀರೋ ಚಿಕ್ಕ ಹುಡುಗನ ಹತ್ರ ಬಂದು, ಇಲ್ಲಿ ನೋಡು ಟೋಬಿನ್, ನನ್ನನ್ನು ಫಾಲೋ ಮಾಡು ಅಂತ ಹೇಳಿ ಇವಾಗ ನಮ್ಮ ಹೀರೋಗೆ ಹೊರಗಡೆ ಹೋಗುವ ದಾರಿ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಆದ್ರಿಂದ ಅವನು ನಮ್ಮ ಹೀರೋಯಿನ್ ಹತ್ರ ಇಂದ ಒಂದು ಚೈನ್ ಅನ್ನು ತಗೊಂಡಿರ್ತಾನೆ ಅಲ್ವಾ, ಆ ಚೈನ್ ಅನ್ನ ಇವಾಗ ಟೋಬಿನ್ ಕೈಗೆ ಕೊಟ್ಟು ಅವ್ರಗಳನ್ನ ಹೇಗಾದ್ರೂ ತಡಿ, ಕಂಪ್ಲೀಟ್ ಆಗಿ ಇದನ್ನ ಹೇಗಾದ್ರೂ ನಾವು ಸ್ಟಾಪ್ ಮಾಡ್ಲೇಬೇಕು, ಮತ್ತೆ ಇದು ಕಂಟಿನ್ಯೂ ಆಗ್ಲೇಬಾರ್ದು ಅಂತ ಚಿಕ್ಕ ಹುಡುಗ ಟೋಬಿನ್ ಅನ್ನ ಕೈಗೆ ತಗೊಂಡು ಜೋರಾಗಿ ಆ ಹುಲ್ಲನ್ನ ದಾಟಿ ಅವನನ್ನ ಬಿಸಾಕ್ತಾನೆ ನಮ್ಮ ಹೀರೋ. ಆ ರೀತಿ ಬಿಸಾಕಿದ ತಕ್ಷಣ ಇವನು ಒಂದು ಜಾಗಕ್ಕೆ ಬಂದ್ಬಿಡ್ತಾನೆ. ಸೊ ಏನು ಜಾಗ ಇದು ಅಂತ ಏನಿವೆ ಗೊತ್ತಾಗದೆ ಹುಡುಗ ಕನ್ಫ್ಯೂಷನ್ ಆಗಿ ಹಾಗೆ ನೋಡ್ತಾನೆ. ಡೋರ್ ಅನ್ನು ಓಪನ್ ಮಾಡ್ಬೇಕಾದ್ರೆ ಅದು ಆ ಚರ್ಚ್ ಒಳಗಡೆ ಇರ್ತಾ ಇರುವ ಆಲ್ಟರ್. ಆವಾಗ ಅವನಿಗೆ ಏನೋ ಒಂದು ಸದ್ದು ಕೇಳ್ತಿದ್ಯಲ್ಲ ಅಂತ ಬೇಗ ಬೇಗ ಹೊರಗಡೆ ಬಂದು ನೋಡ್ಬೇಕಾದ್ರೆ ಇವಾಗ್ಲೇ ನಮ್ಮ ಹೀರೋಯಿನ್ ಅವಳ ಕಾರು ಆ ಜಾಗದಲ್ಲಿ ಬಂದು ನಿಂತಿರುತ್ತೆ. ಇದೊಂದು ಲೂಪ್ ತಾನೆ, ಇದು ಕಂಟಿನ್ಯೂಸ್ ಆಗಿ ರಿಪೀಟೆಡ್ ಆಗಿ ಬರ್ತಾನೆ ಇರುತ್ತೆ, ಆಗ್ತಾನೆ ಇರುತ್ತೆ. ಇವಾಗ ನಮ್ಮ ಹೀರೋಯಿನ್ ಆ ಚಿಕ್ಕ ಹುಡುಗನ ವಾಯ್ಸ್ ಅನ್ನ ಕೇಳಿ ಆ ಹುಲ್ಲಿನ ಗದ್ದೆ ಒಳಗಡೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾಳೆ. ಆದ್ರೆ ಇವಾಗ ಚಿಕ್ಕ ಹುಡುಗ ಟೋಬಿನ್ ಸೈಡ್ ಇಂದ ಬೇಗ ಬೇಗ ಓಡಿ ಬಂದು ನೀವು ಒಳಗಡೆ ಹೋಗ್ಬೇಡಿ ಅಂತ ಜೋರಾಗಿ ಕಿರ್ಚಿ ಅವರನ್ನ ತಡಿತಿರ್ತಾನೆ. ಆದ್ರೆ ಆ ಹುಲ್ಲಿನ
ಗದ್ದೆ ಒಳಗಡೆಯಿಂದ ಮತ್ತೆ ನನ್ನನ್ನು ಕಾಪಾಡಿ ಅಂತ ಜೋರಾಗಿ ಸದಾಗ್ತಿರುತ್ತೆ. ಇಲ್ಲ, ಅದನ್ನ ಕೇಳಿಸ್ಕೋಬೇಡಿ, ದಯವಿಟ್ಟು ಅದನ್ನ ಕೇಳಿಸ್ಕೋಬೇಡಿ, ತಕ್ಷಣ ನಿಮ್ಮ ಕಾರಿನ ಒಳಗಡೆ ಹತ್ಕೊಳ್ಳಿ, ನಾವು ಬೇಗನೆ ಇಲ್ಲಿಂದ ಹೋಗ್ಬೇಕು ಅಂತ ಹುಡುಗ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಯಾರಪ್ಪ ನೀನು, ನಿನ್ನ ಪೇರೆಂಟ್ಸ್ ಅವರೆಲ್ಲ ಎಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಹುಡುಗ, ಇವಾಗ ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನಮಗೆ ಟೈಮ್ ಇಲ್ಲ, ನಾವು ತಕ್ಷಣವೇ ಇಲ್ಲಿಂದ ಹೊರಡಬೇಕು, ದಯವಿಟ್ಟು ನೀವು ಮಾತ್ರ ಈ ಗದ್ದೆ ಒಳಗಡೆ ಹೋಗ್ಬಿಡ್ಬೇಡಿ ಅಂತ ಹೇಳ್ಬೇಕಾದ್ರೆ ಆವಾಗ ತಮ್ಮ ಹುಡುಗ, ತಮ್ಮ ಗದ್ದೆ ಒಳಗಡೆಯಿಂದ ಯಾರು ಹೆಲ್ಪ್ ಅಂತ ಕೇಳ್ತಿದಾರಲ್ಲೋ, ನಾನು ಒಳಗಡೆ ಹೋಗಿ ನೋಡಿ ಬರ್ತೀನಿ ಅಂತ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅಂತ ಸಮಯದಲ್ಲಿ ಚಿಕ್ಕ ಹುಡುಗನಿಗೆ ಬೇರೆ ದಾರಿನೇ ಇಲ್ಲದೆ ಅವನ ಹತ್ರ ಇರುವ ಚೈನನ್ನ ನಮ್ಮ ಹೀರೋಯಿನ್ ಕೈಗೆ ಕೊಡ್ತಾನೆ. ಸೊ ಆ ಚೈನನ್ನ ನಮ್ಮ ಹೀರೋ ತಾನೇ ಇವನಿಗೆ ಕೊಟ್ಟು ಕಳ್ಸಿರ್ತಾನೆ. ಆ ಚೈನನ್ನು ನೋಡಿ ನಮ್ಮ ಹೀರೋಯಿನ್ ತುಂಬಾನೇ ಶಾಕ್ ಆಗಿ ಅವಳ ಹತ್ರ ಇರುವ ಚೈನ್ ಅನ್ನು ಮ್ಯಾಚ್ ಮಾಡಿ ನೋಡ್ತಾಳೆ. ನಿನಗೆ ಇದನ್ನ ಯಾರು ಕೊಟ್ಟಿದ್ದು ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ಟ್ರಾವಿಸ್ ಅವರೇ ನನಗೆ ಕೊಟ್ಟಿದ್ದು ಇದನ್ನ, ತಕ್ಷಣ ನಾವು ಇಲ್ಲಿಂದ ಹೋಗ್ಬೇಕು ಅಂತ ಹುಡುಗ ಬಿಕ್ಕಿ ಹತ್ಕೊಂಡು ಕೇಳ್ಕೋಬೇಕಾದ್ರೆ ನಮ್ಮ ಹೀರೋಯಿನ್ಗೂ ಏನನ್ನ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಆಗ್ತಿರ್ತಾಳೆ. ಆದ್ರೂ ತಮ್ಮ ಒಳಗಡೆ ಹೋಗ್ಬೇಡ ಅಂತ ಕಿರ್ಚ್ಕೋಬೇಕಾದ್ರೆ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಿದ್ದ ತಮ್ಮ ಹುಡುಗನು ಅಲ್ಲೇನೆ ಸ್ಟಾಪ್ ಆಗ್ತಾನೆ. ಆವಾಗ ನಮ್ಮ ಹೀರೋಯಿನ್ ತಲೆ ತಿರುಗೋ ರೀತಿ ಫೀಲ್ ಆಗ್ಬೇಕಾದ್ರೆ ತಕ್ಷಣ ತಮ್ಮ ಅವಳ ಹತ್ರ ಓಡಿ ಬಂದು ಏನಾಯ್ತು ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವನಿಗೆ ಚೈನ್ ಅನ್ನು ತೋರಿಸ್ತಾವಳೆ. ನನಗೆ ಯಾಕೋ ಇಲ್ಲಿ ಏನು ತಪ್ಪಾಗಿರ್ತಿದೆ ಅಂತ ಫೀಲ್ ಆಗ್ತಿದೆ, ತಕ್ಷಣ ನಾವು ಇಲ್ಲಿಂದ ಹೊರಡಬೇಕು ಅಂತ ಹೇಳಿ ಎಲ್ಲರೂ ಫಟ್ ಅಂತ ಕಾರಿಗೆ ಹತ್ಕೋತಾರೆ. ಆವಾಗ ನಮ್ಮ ಹೀರೋಯಿನ್ ಬೇಗನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹುಡುಗನನ್ನ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳ್ತಾವಳೆ. ಪೊಲೀಸ್ ಸ್ಟೇಷನ್ ನಾವು ಬಂದಿದ್ದ ದಾರಿಯಲ್ಲಿ ತಾನೇ ಇರ್ತಿದ್ದು, ಫಸ್ಟ್ ನಾವು ಡೈರೆಕ್ಟ್ ಆಗಿ ನಮ್ಮ ಊರಿಗೆ ನಮ್ಮ ಮನೆಗೆ ಹೋಗ್ಬಿಡೋಣ ಅಂತ ತಮ್ಮ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಇಲ್ಲ ನನ್ನ ಫ್ಯಾಮಿಲಿ ಯಾವುದೋ ಅನ್ನೋದನ್ನ ನಾನು ಕಂಡುಹಿಡಿದ್ಬಿಟ್ಟೆ, ನನಗೆ ಗೊತ್ತಾಗೋಯ್ತು, ನಾನು ಅಲ್ಲಿಗೆ ಬರಲ್ಲ, ಗಾಡಿಯನ್ನು ತಿರುಗಿಸು ಅಂತ ಹೇಳ್ಬೇಕಾದ್ರೆ ತಮ್ಮನಿಗೂ ಬೇರೆ ದಾರಿ ಇಲ್ಲದೆ ಯೂಟರ್ನ್ ಅನ್ನ ಹಾಕಿ ಮತ್ತೆ ಅವರ ಅಕ್ಕನನ್ನ ಅವರ ಮನೆಗೇನೆ ಬಿಡೋದಕ್ಕೆ ಹೊರಡುತ್ತಾನೆ. ಹಾಗೆ ಕಟ್ ಮಾಡಿ ಇಲ್ಲಿ ಹುಲ್ಲಿನ ಗದ್ದೆ ಒಳಗಡೆ ನೋಡ್ಬೇಕಾದ್ರೆ ನಮ್ಮ ಹೀರೋ ಈ ಸದನ್ನೆಲ್ಲ ಕೇಳಿಸ್ಕೊಂಡು ಹಾಗೆ ಪಾಪವಾಗಿ ನಿಂತಿರ್ತಾನೆ. ಸೊ ಕಾರ್ ಆ ಜಾಗವನ್ನ ಬಿಟ್ಟು ಹೋದ ಮೇಲೆ ನಮ್ಮ ಹೀರೋಗೆ ನೆಮ್ಮದಿನೇ ಆಗ್ತಿರುತ್ತೆ. ಹಾಗೆ ಆ ಹುಲ್ಲಿನ ಗದ್ದೆ ಮಧ್ಯದಲ್ಲಿ ದುಪ್ ಅಂತ ಬಿದ್ದು ಮಳುಗ್ತಾನೆ ನಮ್ಮ ಹೀರೋ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಟೈಮ್ ಲೂಪ್ ಮೂವೀಸ್ ಅಂದ್ರೇನೆ ಹಾಗೇನೆ ತುಂಬಾನೇ ಕನ್ಫ್ಯೂಷನ್ ಆಗಿರುತ್ತೆ. ಅದೇ ತರನೇ ಈ ಮೂವಿಯ ಡೈರೆಕ್ಟರ್ ಕೂಡ ಈ ಮೂವಿಯನ್ನ ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿ ತೆಗೆದಿದ್ದಾರೆ. ಆದ್ರೂ ಥ್ರಿಲ್ ಮಾತ್ರ ಸೂಪರ್ ಆಗಿ ಇರ್ತಿತ್ತಲ್ವಾ, ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹಾಗೆ ಒಂದು ರೀತಿ ಗಾಬರಿಯಾಗಿನೇ ಇರ್ತಿತ್ತಲ್ವಾ. ಸೊ ಮೂವಿ ಇಷ್ಟವಾಗಿದ್ರೆ ವಿಡಿಯೋಗೆ ಮರೆಯದೆ ಒಂದು ಲೈಕ್ ಅನ್ನ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.